ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ಮೇ 1ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಸುದ್ದಿ ವಿಶ್ಲೇಷಣೆಯನ್ನು ಪ್ರಾರಂಭ ಮಾಡೋದಕ್ಕೆ ಮುಂಚೆ ಮೇ 1 ಇವತ್ತು ಕಾರ್ಮಿಕರ ದಿನಾಚರಣೆ. ಹಾಗಾಗಿ ಎಲ್ಲರಿಗೂ ಕೂಡ ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ ಇಂದಿನ ಸುದ್ದಿ ವಿಶ್ಲೇಷಣೆಯನ್ನ ಪ್ರಾರಂಭ ಮಾಡೋಣ. ಇಂದಿನ ಮೊದಲ ಆರ್ಟಿಕಲ್, ಅಮಿಡ್ ವ್ಯಾಕ್ಸಿನ್ ಶಾರ್ಟೇಜ್ ಸ್ಟೇಟ್ಸ್ ಪುಟ್ ಆಫ್ ರೋಲ್ಔಟ್ ಫಾರ್ 18 to 45 ಗ್ರೂಪ್ ಅನ್ನೋದಾಗಿದೆ. ಇದನ್ನ ಜಿಎಸ್ ಪೇಪರ್ 2 ನ ಅಡಿಯಲ್ಲಿ, ಹೆಲ್ತ್ ಸಿಲೆಬಸ್ ನ ಅಡಿಯಲ್ಲಿ, ಅದರಲ್ಲೂ ಕೋವಿಡ್-19 ವ್ಯಾಕ್ಸಿನೇಷನ್ಗೆ ಸಂಬಂಧಪಟ್ಟಂತೆ ಓದ್ಕೊಳ್ಬಹುದಾಗುತ್ತೆ. ಕೋವಿಡ್-19 ವ್ಯಾಕ್ಸಿನೇಷನ್ಗೆ ಸಂಬಂಧಪಟ್ಟಂತೆ ಭಾರತ ತಂದಿರತಕ್ಕಂತ ಒಂದು ವ್ಯಾಕ್ಸಿನೇಷನ್ ಡ್ರೈವ್ ಏನಿದೆ, ಇದನ್ನ ವರ್ಲ್ಡ್ಸ್ ಲಾರ್ಜೆಸ್ಟ್ ವ್ಯಾಕ್ಸಿನೇಷನ್ ಡ್ರೈವ್ ಅಂತ ಕೂಡ ನಾವು ಕರಿಬಹುದಾಗುತ್ತೆ. ಭಾರತದ ಈ ವ್ಯಾಕ್ಸಿನೇಷನ್ ಡ್ರೈವ್ ಅನ್ನ ಲಾಂಚ್ ಮಾಡೋದಕ್ಕೆ ಅಥವಾ ಇದನ್ನ ಪ್ರಾರಂಭ ಮಾಡೋದಕ್ಕೆ ಮುಂಚೆ ನ್ಯಾಷನಲ್ ಎಕ್ಸ್ಪರ್ಟ್ ಗ್ರೂಪ್ ಆನ್ ಕೋವಿಡ್ ವ್ಯಾಕ್ಸಿನ್ ಅಡ್ಮಿನಿಸ್ಟ್ರೇಷನ್ ಫಾರ್ ಕೋವಿಡ್-19 ಅನ್ನುವಂತ ಈ ಒಂದು ತಂಡವೂ ಸೇರಿ ಇದರಲ್ಲಿ ಇಂಡಿಯಾದ ಫೋರ್ಮೋಸ್ಟ್ ಎಕ್ಸ್ಪರ್ಟ್ಸ್ ಗಳನ್ನ ನಾವು ಹೊಂದಿರತಕ್ಕಂಥದ್ದು. ಗ್ಲೋಬಲ್ ಬೆಸ್ಟ್ ಪ್ರಾಕ್ಟೀಸಸ್ ಅನ್ನ ಆಧಾರವಾಗಿಟ್ಟುಕೊಂಡು SOPs ಆಫ್ WHO ಏನಿದೆ ಇದನ್ನು ಕೂಡ ಆಧಾರವಾಗಿಟ್ಟುಕೊಂಡು ಇಂಡಿಯಾದ ಒಂದು ಅಪ್ರೋಚ್ ಅನ್ನ ನಾವು ಸೈಂಟಿಫಿಕ್ ವೇನಲ್ಲಿ ಎಪಿಡೆಮಿಯಾಲಜಿಕಲ್ ಪಿಲ್ಲರ್ಸ್ ಗಳ ಆಧಾರದ ಮೇಲೆ ಈ ವ್ಯಾಕ್ಸಿನೇಷನ್ ಡ್ರೈವ್ ಅನ್ನ ಪ್ರಾರಂಭ ಮಾಡಿರ್ತಕ್ಕಂಥದ್ದು. 3 ಹಂತಗಳಲ್ಲಿ ಈ ವ್ಯಾಕ್ಸಿನೇಷನ್ ಅನ್ನ ಸದ್ಯಕ್ಕೆ ನಾವು ಕಾಣಬಹುದಾಗುತ್ತೆ. ಮೊದಲ ಹಂತವನ್ನ ಜನವರಿ 16ರಂದು 2021ರಲ್ಲಿ ಈಗ ಪ್ರಾರಂಭ ಮಾಡಲಾಗಿರ್ತಕ್ಕಂಥದ್ದು. ಇದನ್ನ ಹೆಲ್ತ್ ಕೇರ್ ವರ್ಕರ್ಸ್ ಗಳು ಮತ್ತು ಫ್ರಂಟ್ ಲೈನ್ ವರ್ಕರ್ಸ್ ಗಳಿಗೆ ಅಂತ ಹೇಳಿ ನೀಡಲಾಗ್ತಾ ಇತ್ತು. ನಂತರದಲ್ಲಿ ಫೇಸ್ 2 ನಲ್ಲಿ 45 ವರ್ಷ ಮೇಲ್ಪಟ್ಟಂತ ಎಲ್ಲರಿಗೂ ಕೂಡ ಅಪ್ಲಿಕಬಲ್ ಆಗುವಂತೆ, ಯಾಕೆಂದ್ರೆ ಅವರೇ ಮೋಸ್ಟ್ ವಲ್ನರಬಲ್ ಸೆಕ್ಷನ್ ಅಂತ ಹೇಳಿ ಗುರುತಿಸ್ಕೊಳ್ತಾರೆ. ಇದುವರೆಗೂ ಕೋವಿಡ್ ನಿಂದಾಗಿ ಏನು ಸಾವಿಗೀಡಾಗಿದ್ದಾರೆ ಅದರಲ್ಲಿ 80% ಮಂದಿ 45 ವರ್ಷಕ್ಕೂ ಮೇಲ್ಪಟ್ಟವರೇ ಇರೋದ್ರಿಂದಾಗಿ ಮೊದಲಿಗೆ ಈ ಫೇಸ್ 2 ನಲ್ಲೇ ಮಾರ್ಚ್ 1ಕ್ಕೆ ಪ್ರಾರಂಭ ಮಾಡಲಾಗುತ್ತೆ. ಅದರಲ್ಲಿ ಮೋಸ್ಟ್ ವಲ್ನರಬಲ್ ಅಂತ ಗುರುತಿಸ್ಕೊಳ್ಳುವಂತ 60 ವರ್ಷಕ್ಕಿಂತ ಮೇಲ್ಪಟ್ಟಂತ ಮತ್ತು 45 ವರ್ಷ ಮೇಲ್ಪಟ್ಟು ಕೋಮಾರ್ಬಿಡಿಟೀಸ್ ಅನ್ನು ಹೊಂದಿರತಕ್ಕಂಥವರಿಗೆ ಮೊದಲಿಗೆ ನೀಡಲಾಯಿತು. ನಂತರದಲ್ಲಿ ಏಪ್ರಿಲ್ 1ರಿಂದ 45 ವರ್ಷ ಮೇಲ್ಪಟ್ಟ ಯಾರಿಗೇ ಆದ್ರೂ ಕೂಡ ಈ ಕೋವಿಡ್ ವ್ಯಾಕ್ಸಿನ್ ಅನ್ನ ನೀಡೋದಕ್ಕೆ ಪ್ರಾರಂಭ ಮಾಡಿದ್ರು. ಇನ್ನ ಫೇಸ್ 3 ನಲ್ಲಿ ಅಂದ್ರೆ ಇಂದಿನಿಂದ ಮೇ 1ರಿಂದ 18 ವರ್ಷ ಮೇಲ್ಪಟ್ಟಂತವರಿಗೆ ಕೋವಿಡ್-19 ವ್ಯಾಕ್ಸಿನೇಷನ್ ಅನ್ನ ನೀಡೋದಕ್ಕೆ ರಿಜಿಸ್ಟ್ರೇಷನ್ ಕೂಡ ಪ್ರಾರಂಭ ಆಗಿದ್ದಂಥದ್ದು. ಆದ್ರೆ ಇಲ್ಲಿನ ಮೊದಲ ಆರ್ಟಿಕಲ್ ನಮ್ಗೆ ಏನ್ ತಿಳಿಸ್ತಾ ಇದೆ ಅಂತ ಅಂದ್ರೆ, ಕೋವಿಡ್-19 ವ್ಯಾಕ್ಸಿನೇಷನ್ ರಿಕ್ವೈರ್ಡ್ ಡೋಸೇಜಸ್ ರಾಜ್ಯಗಳ ಬಳಿ ಇಲ್ಲದ ಕಾರಣ ಶಾರ್ಟೇಜ್ ಆಗ್ತಾ ಇದೆ ಅನ್ನುವಂತ ಕಾರಣದಿಂದ ಸಾಕಷ್ಟು ರಾಜ್ಯಗಳು ಈಗ ಈ ಫೇಸ್ 3 ಅನ್ನ ಇವತ್ತಿನಿಂದ ಏನ್ ಪ್ರಾರಂಭ ಮಾಡಬೇಕಾಗಿತ್ತು ಇದನ್ನ ಮುಂದೂಡ್ತಾ ಇದೆ ಅನ್ನುವಂಥದ್ದನ್ನ ಈ ಆರ್ಟಿಕಲ್ ನಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಸಾಕಷ್ಟು ರಾಜ್ಯಗಳ ಚೀಫ್ ಮಿನಿಸ್ಟರ್ಸ್ಗಳು ಅನ್ಸರ್ಟನಿಟಿಯನ್ನ ಸಪ್ಲೈಸ್ ಗಳ ಮೇಲೆ ತೋರಿಸ್ತಾ ಇದ್ದಾರೆ. ಈ ಅನ್ಸರ್ಟನಿಟಿಯಿಂದಾಗಿ ಅವರು ಈ ಒಂದು ಡೇಟ್ ಅನ್ನ ಪೋಸ್ಟ್ಪೋನ್ ಮಾಡಬೇಕಾಗಿ ಬಂದಿರತಕ್ಕಂಥದ್ದನ್ನ ಈ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಈ ಒಂದು ಫೇಸ್ 3 ನಲ್ಲಿ ನಾವು ಇಂಪಾರ್ಟೆಂಟ್ ಆಗಿ ಏನ್ ಕಾಣಬಹುದು ಅಂತ ಅಂದ್ರೆ, ಪ್ರೈಸಿಂಗ್ ಆಗಿರ್ಬೋದು, ಪ್ರೊಕ್ಯೂರ್ಮೆಂಟ್ ಆಗಿರ್ಬೋದು, ಎಲಿಜಿಬಿಲಿಟಿ, ಅಡ್ಮಿನಿಸ್ಟ್ರೇಷನ್ ಆಫ್ ವ್ಯಾಕ್ಸಿನ್ಸ್ ಅನ್ನುವಂಥದ್ದು ಫ್ಲೆಕ್ಸಿಬಲ್ ಆಗಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಸರ್ಕಾರದವರು. ಈ ಹಿಂದಿನ ಫೇಸ್ 1 ಅಂಡ್ ಫೇಸ್ 2 ನಲ್ಲಿ ಏನಿತ್ತು ಅದಕ್ಕಿಂತಲೂ ಹೆಚ್ಚಿನ ಫ್ಲೆಕ್ಸಿಬಿಲಿಟಿಯನ್ನ ನೀಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಇನ್ನ ಲೋಕಲ್ ನೀಡ್ಸ್ ಗೆ ಕಸ್ಟಮೈಸ್ ಆಗುವಂತೆ ಆದಷ್ಟು ವ್ಯಾಕ್ಸಿನ್ಸ್ ಗಳನ್ನ ನೀಡೋದಕ್ಕೆ ಪ್ರಯತ್ನ ಮಾಡ್ತಿರ್ತಕ್ಕಂಥದ್ದು. ಭಾರತದಲ್ಲಿ ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡ್ ಈ ಎರಡೂ ಕೂಡ ಭಾರತದಲ್ಲಿ ಸದ್ಯಕ್ಕೆ ನೀಡ್ತಾ ಇರ್ತಕ್ಕಂಥ ವ್ಯಾಕ್ಸಿನ್ಸ್ ಗಳಾಗಿವೆ. ಈಗ ನೀಡ್ತಿರ್ತಕ್ಕಂಥ ಈ ವ್ಯಾಕ್ಸಿನ್ಸ್ ಗಳಿಗೂ ಕೂಡ ಸದ್ಯಕ್ಕೆ ನಾವು ನೀಡಿರ್ತಕ್ಕಂಥ ಪರ್ಮಿಷನ್ ಯಾವ ರೀತಿ ಇದೆ ಅಂತ ಅಂದ್ರೆ, ಎಮರ್ಜೆನ್ಸಿ ಯೂಸ್ ಆಥರೈಸೇಷನ್ ಅಂತ ಹೇಳಿ, ಅಂದ್ರೆ ಸದ್ಯಕ್ಕೆ ಇವುಗಳನ್ನ ಎಮರ್ಜೆನ್ಸಿ ಪರ್ಪಸ್ಗಾಗಿ ಈ ವ್ಯಾಕ್ಸಿನ್ಸ್ ಗಳನ್ನ ಬಳಕೆ ಮಾಡಬಹುದು ಅನ್ನುವಂತ ಕಾರಣಕ್ಕಾಗಿ ಇವುಗಳಿಗೆ ಅವಕಾಶವನ್ನ ಮಾಡಿಕೊಟ್ಟಿರ್ತಕ್ಕಂಥದ್ದು. ಇದೇ ರೀತಿಯಾಗಿ ಸ್ಪುಟ್ನಿಕ್ 5ಗೂ ಕೂಡ ಈಗ ವ್ಯಾಕ್ಸಿನ್ಗೆ ಅಂತ ಹೇಳಿ ಅವಕಾಶವನ್ನ ನೀಡಿದ್ದಾರೆ. ಜೊತೆಗೆ ಮುಂಬರುವಂತ ದಿನಗಳಲ್ಲಿ ಆದಷ್ಟು ಶೀಘ್ರದಲ್ಲಿ ಬೇರೆ ಬೇರೆ ವ್ಯಾಕ್ಸಿನ್ಸ್ ಗಳಿಗೂ ಕೂಡ ಭಾರತದಲ್ಲಿ ಅವಕಾಶವನ್ನ ಮಾಡಿಕೊಡ್ತಾರೆ. ಆದ್ರೆ ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡ್ ಏನು ಭಾರತದಲ್ಲಿ ಈಗ ಸದ್ಯಕ್ಕೆ ಡಿಪೆಂಡಬಲ್ ಆಗಿದ್ದೇವೆ ಮತ್ತು ಇವೆರಡೇ ವ್ಯಾಕ್ಸಿನ್ಸ್ ಗಳನ್ನುವಂಥದ್ದು ಅಡ್ಮಿನಿಸ್ಟರ್ ಆಗ್ತಿದೆ. ಇವುಗಳ ಪ್ರೈಸ್ ಅನ್ನ ನಾವು ಒಮ್ಮೆ ನೋಡೋದಾದ್ರೆ, ಕೋವ್ಯಾಕ್ಸಿನ್ ಅನ್ನ ಭಾರತ್ ಬಯೋಟೆಕ್ ಅವರು ಪ್ರೊಡ್ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು. ಹೈದರಾಬಾದ್ ಬೇಸ್ಡ್ ಈ ಭಾರತ್ ಬಯೋಟೆಕ್ ಅನ್ನುವಂತ ಲ್ಯಾಬ್ ಇದು ಭಾರತದ ಇಂಡಿಜಿನಸ್ ವ್ಯಾಕ್ಸಿನ್ ಅಂತ ಕೂಡ ಕರೆಸ್ಕೊಳ್ಳುತ್ತೆ. ಯಾಕೆಂದ್ರೆ ಇದನ್ನ ICMR ನವರು ಈ ಒಂದು ಭಾರತ್ ಬಯೋಟೆಕ್ ನವರೊಟ್ಟಿಗೆ ಸೇರ್ಕೊಂಡು ಮಾಡ್ತಿರ್ತಕ್ಕಂಥ ಈ ಒಂದು ವ್ಯಾಕ್ಸಿನ್ ಆಗಿರ್ತಕ್ಕಂಥದ್ದು ಕೋವ್ಯಾಕ್ಸಿನ್ ಅನ್ನುವಂಥದ್ದು. ಇದರ ಬೆಲೆ ಎಷ್ಟು ಅಂತ ಅಂದ್ರೆ, ರಾಜ್ಯಗಳಿಗೆ ಡೋಸ್ ಒಂದಕ್ಕೆ ಅಂದ್ರೆ ಒಂದು ಡೋಸೇಜ್ಗೆ 400 ರೂಪಾಯಿಯನ್ನ ತೆತ್ತು ರಾಜ್ಯಗಳು ಇದನ್ನ ಪರ್ಚೇಸ್ ಮಾಡಬೇಕಾಗುತ್ತೆ. ಇನ್ನ ಪ್ರೈವೇಟ್ ಹಾಸ್ಪಿಟಲ್ಸ್ ಗಳು 1200 ರೂಪಾಯಿಯನ್ನ ಒಂದು ಡೋಸ್ಗೆ ನೀಡಬೇಕಾಗುತ್ತೆ. ಆದ್ರೆ ಕೇಂದ್ರ ಸರ್ಕಾರಕ್ಕೆ 150 ರೂಪಾಯಿಗೆ ಒಂದು ಡೋಸ್ ದೊರಕುವಂಥದ್ದು. ಇನ್ನ ಕೋವಿಶೀಲ್ಡ್ ಪುಣೆಯ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದಲ್ಲಿ ಇವುಗಳನ್ನ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಈ ವ್ಯಾಕ್ಸಿನ್ ಅನ್ನ ರಿಸರ್ಚ್ ಮಾಡುವಂತ ಸಂದರ್ಭದಲ್ಲಿ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಮತ್ತು ಲಂಡನ್ನಿನ ಆಸ್ಟ್ರಜನಕ ಅನ್ನುವಂತ ಒಂದು ಫಾರ್ಮಾ ಏನಿದೆ, ಇವೆರಡರ ಪ್ರಾಮುಖ್ಯತೆ ಕೂಡ ಹೆಚ್ಚಿನದಾಗಿ ಇರುವಂತದ್ದು. ಭಾರತದಲ್ಲಿ ಪುಣೆಯ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದವರು ಇದರ ಮ್ಯಾನುಫ್ಯಾಕ್ಚರರ್ಸ್ ಆಗಿರ್ತಕ್ಕಂಥದ್ದು. ಇವುಗಳ ಪ್ರೈಸ್ ಅಂತ ಅಂದ್ರೆ, ರಾಜ್ಯ ಸರ್ಕಾರಗಳಿಗೆ 300 ರೂಪಾಯಿ ಪರ್ ಡೋಸ್ ನಂತೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಹೇಗೆ ಕೋವ್ಯಾಕ್ಸಿನ್ ಅನ್ನ ನೀಡಲಾಗುತ್ತೆ ಅದೇ ಬೆಲೆಯಲ್ಲಿ 150 ರೂಪಾಯಿ ಪರ್ ಡೋಸ್ ನಂತೆ, ಪ್ರೈವೇಟ್ ಹಾಸ್ಪಿಟಲ್ಸ್ ಗಳಿಗೆ 600 ರೂಪಾಯಿ ಪರ್ ಡೋಸ್ ನಂತೆ ಈ ವ್ಯಾಕ್ಸಿನ್ಸ್ ಗಳನ್ನ ನೀಡಲಾಗುತ್ತೆ. ರಾಜ್ಯ ಸರ್ಕಾರಗಳು ಈ ಹಣವನ್ನ ತೆತ್ತು ವ್ಯಾಕ್ಸಿನ್ ಅನ್ನ ತಗೊಳ್ಳೋದಕ್ಕೆ ಮುಂದಾಗಿದ್ರು ಕೂಡ ಅವರುಗಳಿಗೆ
ಅವರ ಅವಶ್ಯಕತೆಗೆ ಎಷ್ಟು ಬೇಕೋ ಅಷ್ಟು ಪೂರೈಕೆ ಅನ್ನುವಂಥದ್ದು ಸಮಯಕ್ಕೆ ಸರಿಯಾಗಿ ಈಗ ದೊರಕ್ತಾ ಇಲ್ಲ. ಈ ಕಾರಣದಿಂದ ಇದನ್ನ ಪೋಸ್ಟ್‌ಪೋನ್ ಮಾಡುವಂತ ನಿರ್ಧಾರವನ್ನ ಹಲವಾರು ರಾಜ್ಯಗಳು ಸದ್ಯಕ್ಕೆ ತಗೊಂಡಿರ್ತಕ್ಕಂಥದ್ದು. ಡೆಲ್ಲಿಯಲ್ಲೂ ಕೂಡ ಇದೇ ಪರಿಸ್ಥಿತಿಯನ್ನ ಕಾಣಬಹುದಾಗುತ್ತೆ. ಈ ಕೋವಿಶೀಲ್ಡ್ ಆಗಿರ್ಬೋದು, ಕೋವ್ಯಾಕ್ಸಿನ್ ಆಗಿರ್ಬೋದು, ಈ 2 ವ್ಯಾಕ್ಸಿನ್ಸ್‌ಗಳ 67 ಲಕ್ಷದಷ್ಟು ಡೋಸೇಜಸ್‌ಗಳನ್ನ ಈಗಾಗಲೇ ಅವರು ಆರ್ಡರ್ಸ್‌ಗಳನ್ನ ನೀಡಿರ್ತಕ್ಕಂಥದ್ದು. ಆದ್ರೆ ಅವಿನ್ನೂ ಕೂಡ ರಿಸೀವ್ ಆಗ್ಬೇಕಾಗಿದೆ. ಒನ್ಸ್ ಇದು ರಿಸೀವ್ ಆದ ತಕ್ಷಣದಲ್ಲಿ ಈ ಫೇಸ್ 3 ಅನ್ನ ನಾವು ರೋಲ್ ಔಟ್ ಮಾಡ್ತೇವೆ ಅನ್ನುವಂಥದ್ದನ್ನ ಡೆಲ್ಲಿ ಸರ್ಕಾರದವರು ಕೂಡ ತಿಳಿಸಿರ್ತಕ್ಕಂಥದ್ದು. ಮಹಾರಾಷ್ಟ್ರದಲ್ಲಿ ಎಂದಿನಂತೆ ಅಂದ್ರೆ ಏನು ಶೆಡ್ಯೂಲ್ ಆಗಿತ್ತೋ ಅದೇ ರೀತಿಯಾಗಿ ರೋಲ್ ಔಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಆದ್ರೂ ಕೂಡ ಅವರ ಅವಶ್ಯಕತೆ ತಕ್ಕಂತೆ ಇನ್ನು ಕೂಡ ಅವರ ಡಿಮ್ಯಾಂಡ್ ಅನ್ನುವಂಥದ್ದು ಫುಲ್ಫಿಲ್ ಆಗಿಲ್ಲ. ಈ ರೀತಿಯಾಗಿ ಲ್ಯಾಕ್ ಆಫ್ ವ್ಯಾಕ್ಸಿನ್ ಸಪ್ಲೈ ಅನ್ನುವಂಥದ್ದು ಮತ್ತು ಅವುಗಳ ಅವೈಲಬಿಲಿಟಿ ಬಗ್ಗೆ ಇರುವಂತಹ ಅನ್ಸರ್ಟನಿಟಿ ಅನ್ನುವಂಥದ್ದು ಮುಂದಿನ ಒಂದಷ್ಟು ವಾರಗಳವರೆಗೆ ಆದ್ರೂ ಕೂಡ ಈ ಅನ್ಸರ್ಟನಿಟಿ ಇದೆ. ಹಾಗಾಗಿ ಪೋಸ್ಟ್‌ಪೋನ್‌ಮೆಂಟ್‌ಗೆ ಅದು ಕಾರಣ ಆಗಿರ್ತಕ್ಕಂಥದ್ದು. ಆದ್ರೆ ಪ್ರೈವೇಟ್ ಹಾಸ್ಪಿಟಲ್ಸ್‌ಗಳ ವಿಚಾರಕ್ಕೆ ಬಂದ್ರೆ ಅಪೋಲೋ ಹಾಸ್ಪಿಟಲ್ಸ್‌ಗಳು ತಿಳಿಸಿರ್ತಕ್ಕಂಥದ್ದು ಅವ್ರೇನು ಡಿಸೈಡ್ ಮಾಡಿದ್ರು ಮೇ 1ರಿಂದ ಈ ಫೇಸ್ 3 ಅನ್ನ ಪ್ರಾರಂಭ ಮಾಡ್ತೇವೆ 18+ ಅಂತ ಹೇಳಿ, ಅದೇ ರೀತಿಯಾಗಿ ಅವುಗಳ ಪ್ರಾರಂಭ ಅನ್ನುವಂಥದ್ದು ಈ ಪ್ರೈವೇಟ್ ಹಾಸ್ಪಿಟಲ್ಸ್‌ಗಳಲ್ಲಿ ಇವತ್ತಿನಿಂದ ಪ್ರಾರಂಭ ಆಗುತ್ತೆ ಅನ್ನುವಂಥದ್ದನ್ನ ಇಲ್ಲಿ ತಿಳಿಸಿರ್ತಕ್ಕಂಥದ್ದು. ಇಸ್ರೇಲ್ ಅಂತ ರಾಷ್ಟ್ರಗಳು ಮಾಸ್ ವ್ಯಾಕ್ಸಿನೇಷನ್ ಅಲ್ಲಿ ಆಲ್ಮೋಸ್ಟ್ ಸಕ್ಸಸ್ಫುಲ್ ಆಗಿರೋದ್ರಿಂದ ಒಂದು ರೀತಿಯ ಹರ್ಡ್ ಇಮ್ಯುನಿಟಿಯನ್ನ ಗಳಿಸ್ಕೊಳ್ಳೋದಕ್ಕೆ ಕೂಡ ಸಾಧ್ಯ ಆಗ್ತಾ ಇದೆ. ಈ ಎಲ್ಲ ಕಾರಣಕ್ಕೆ ಅಲ್ಲಿ ಇವಾಗ ಮಾಸ್ಕ್ ಅನ್ನುವಂಥದ್ದು ಸಾರ್ವಜನಿಕ ಸ್ಥಳಗಳಲ್ಲಿ ಮ್ಯಾಂಡೇಟರಿ ಆಗಿ ಹಾಕೊಳ್ಳೇಬೇಕು ಅನ್ನುವಂತ ಕಡ್ಡಾಯ ಏನಿಲ್ಲ ಈಗ. ಯಾಕೆ ಅಂತಂದ್ರೆ ಅಷ್ಟು ಹೆಚ್ಚಿನ ಮಟ್ಟಿಗೆ ವ್ಯಾಕ್ಸಿನೇಷನ್ ಅನ್ನುವಂಥದ್ದು ಇಸ್ರೇಲ್ನಲ್ಲಿ ಸದ್ಯಕ್ಕೆ ಆಗಿರ್ತಕ್ಕಂಥದ್ದು. ಆದ್ರೆ ಭಾರತದಂತ ಅತಿ ಹೆಚ್ಚು ಪಾಪ್ಯುಲೇಷನ್ ಅನ್ನ ಹೊಂದಿರತಕ್ಕಂತ ಈ ರಾಷ್ಟ್ರಗಳಲ್ಲಿ ಇಷ್ಟೊಂದು ಹೆಚ್ಚಿನ ಮಾಸ್ ವ್ಯಾಕ್ಸಿನೇಷನ್ ಅನ್ನುವಂಥದ್ದು ಆಗೋದಕ್ಕೆ ಸಾಕಷ್ಟು ಸಮಯಾವಕಾಶ ಬೇಕಾಗುತ್ತೆ. ಇಂಥ ಸಂದರ್ಭದಲ್ಲಿ ನಾವು ಬೇರೆ ಬೇರೆ ರಾಷ್ಟ್ರಗಳಿಗೆ ನಾವು ಒಂದು ಕೋವಿಡ್ ವ್ಯಾಕ್ಸಿನ್ಸ್ ಗಳನ್ನ ಇದುವರೆಗೂ ಅಂದ್ರೆ ಕಳೆದ 1-2 ತಿಂಗಳುಗಳ ಹಿಂದಿನವರೆಗೂ ಕೂಡ ನಾವು ಅವುಗಳನ್ನ ಸಪ್ಲೈ ಮಾಡಿರ್ತಕ್ಕಂಥದ್ದು ಏಡ್ನ ರೂಪದಲ್ಲಿ ಕಮರ್ಷಿಯಲ್ ಪರ್ಪಸ್ಗೂ ಕೂಡ. ಆದ್ರೆ ಭಾರತದಲ್ಲಿ ಈಗ ನಮ್ಮ ಕೋವಿಡ್ ಸೆಕೆಂಡ್ ವೇವ್ ಅನ್ನುವಂಥದ್ದು ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಆಗ್ತಾ ಇರೋದ್ರಿಂದ ನಮಗೆ ಅವಶ್ಯಕತೆ ಹೆಚ್ಚಿನದಾಗಿದೆ. ಈ ಕಾರಣಕ್ಕಾಗಿಯೇ ನಮಗೆ ಬೇರೆ ಬೇರೆ ದೇಶಗಳಿಂದ ನೆರವು ಕೂಡ ಬರ್ತಾ ಇದೆ. ಆಕ್ಸಿಜನ್ ಸಪ್ಲೈ ಅನ್ನುವಂಥದ್ದು ಹೆಚ್ಚಿನದಾಗಿ ಬರ್ತಾ ಇದೆ. ವ್ಯಾಕ್ಸಿನ್ಸ್ ಗಳನ್ನ ಏನು US ನಲ್ಲಿ ಆಗಿರ್ಬೋದು ಸರ್ಪ್ಲಸ್ ಇದೆ ಅವುಗಳನ್ನ ಕೊಡೋದಂತ ನಿರ್ಧಾರವನ್ನ ಮಾಡಿ ಅಂತ ಹೇಳಿ ಅವರ ಮೇಲೆ ಡಿಮ್ಯಾಂಡ್ ಪ್ರೆಷರ್ ಕೂಡ ಹೆಚ್ಚಿನದಾಗಿರುವಂಥದ್ದು. ಮತ್ತು ನಮ್ಮಲ್ಲಿ ವ್ಯಾಕ್ಸಿನ್ ಅನ್ನ ತಯಾರು ಮಾಡೋದಕ್ಕೆ ಬೇಕಾಗುವಂತ ರಾ ಮೆಟೀರಿಯಲ್ಸ್ ಗಳನ್ನ ಕೂಡ ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೇವೆ US ನಿಂದ. ಅದಕ್ಕೂ ಕೂಡ ಅವರು ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಇಷ್ಟೆಲ್ಲಾ ನೆರವು ಹೊರ ರಾಷ್ಟ್ರಗಳಿಂದ ಹರಿದು ಬರ್ತಾ ಇದ್ರು ಕೂಡ ಭಾರತದ ಇವತ್ತಿನ ಪರಿಸ್ಥಿತಿಯನ್ನ ನಾವು ನಿಭಾಯಿಸೋದು ಬಹಳನೇ ಕಷ್ಟ ಆಗ್ತದೆ. ಭಾರತದಲ್ಲಿನ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಅನ್ನುವಂಥದ್ದು ಡಿಮ್ಯಾಂಡ್ಗೆ ತಕ್ಕಂತೆ ಇಲ್ಲದೆ ಇರತಕ್ಕಂಥದ್ದು. ಆದ್ರೆ ಭಾರತಕ್ಕೆ ಫಸ್ಟ್ ವೇವಿನ ಪೀಕ್ ರೀಚ್ ಆಗಿ ಅದರ ಕೇಸಸ್ಗಳ ಸಂಖ್ಯೆ ಸಾಕಷ್ಟು ಕಡಿಮೆ ಆಗಿದ್ದಂತ ಸಂದರ್ಭಕ್ಕೂ ಸೆಕೆಂಡ್ ವೇವ್ ಅನ್ನುವಂಥದ್ದು ಪ್ರಾರಂಭ ಆಗೋದಕ್ಕೂ ಒಂದಷ್ಟು ಸಮಯಾವಕಾಶ ನಮಗೆ ಸಿಕ್ಕಾಗಿತ್ತು. ಆದ್ರೆ ಆ ಸಮಯದಲ್ಲಿ ನಮ್ಮ ಲೀಡರ್ಸ್ಗಳ ಒಂದು ಅಭಿಪ್ರಾಯ ಏನಾಗಿತ್ತು ಅಂತ ಅಂದ್ರೆ ನಮ್ಮ ಎಕನಾಮಿಕ್ ಸರ್ವೆ ಆಗಿರ್ಬೋದು ಇವುಗಳನ್ನ ನೋಡಿದಾಗ ನಮಗೆ ಗೊತ್ತಾಗುತ್ತೆ ನಮ್ಮ ಡಾಕ್ಯುಮೆಂಟ್ಸ್ಗಳು ಸ್ಪಷ್ಟವಾಗಿ ಹೇಳ್ತಾ ಇದೆ ಭಾರತದಲ್ಲಿ ತಗೊಂಡಿರ್ತಕ್ಕಂಥ ಪಾಲಿಸಿ ಮೆಷರ್ಸ್ಗಳು ಸರಿಯಾಗಿರುವಂತ ಕಾರಣದಿಂದಾಗಿ ನಮ್ಮಲ್ಲಿ ಸೆಕೆಂಡ್ ವೇವ್ ಆಫ್ ಇನ್ಫೆಕ್ಷನ್ಸ್ ಗಳನ್ನ ನಾವು ಕಾಣ್ತಾ ಇಲ್ಲ ಅನ್ನುವಂತೆ ನಮ್ಮ ಡಾಕ್ಯುಮೆಂಟ್ಸ್ಗಳು ನಮಗೆ ಹೇಳ್ತಾ ಇರ್ತಕ್ಕಂಥದ್ದು. ಆದ್ರೆ ಸೆಕೆಂಡ್ ವೇವ್ ಭಾರತವನ್ನು ಕೂಡ ಅಪ್ಪಳಿಸಿದೆ, ಒಂದಷ್ಟು ತಡವಾಗಿ ಅಪ್ಪಳಿಸಿದೆ. ಆದ್ರೆ ಆ ತಡವಾಗಿ ಬಂದಂತ ಸಮಯಾವಕಾಶವನ್ನ ಪ್ರಿಪರೇಷನ್ಗೆ ಏನು ಬಳಸ್ಕೊಳ್ಬೇಕಾಗಿತ್ತು ಅದನ್ನ ಸರಿಯಾಗಿ ಬಳಸ್ಕೊಳ್ಳದ ಕಾರಣ ಇಂಥ ಒಂದು ಪರಿಸ್ಥಿತಿ ಭಾರತಕ್ಕೆ ಬಂದಿದೆ ಅನ್ನುವಂಥದ್ದು ಎಕ್ಸ್ಪರ್ಟ್ಸ್ಗಳ ಕ್ರಿಟಿಕ್ಸ್ಗಳ ಸಾಕಷ್ಟು ಮಂದಿಯ ಅಭಿಪ್ರಾಯ ಕೂಡ ಹೌದು. ಈ ಹಿನ್ನೆಲೆಯಲ್ಲಿ ನಿಮ್ಮನ್ನ ನೀವು ಕ್ವೆಶ್ಚನ್ ಮಾಡ್ಕೊಳ್ಬೇಕಾಗತ್ತೆ. ಇದನ್ನ ಒಂದು ಕೇಸ್ ಸ್ಟಡಿಯ ರೂಪದಲ್ಲಿ ಆಗಿದ್ರು ಕೂಡ ನೀವು ತಗೊಳ್ಬೇಕಾಗತ್ತೆ. ಒಬ್ಬ ಅಡ್ಮಿನಿಸ್ಟ್ರೇಟರ್ ಆಗಿ ಇಂಟರ್ವ್ಯೂನಲ್ಲೂ ಕೂಡ ಈ ರೀತಿಯಾದಂತ ಪ್ರಶ್ನೆಗಳು ಬರ್ಬೋದಾಗಿರುತ್ತೆ. ನೀವೊಬ್ಬರು ಅಡ್ಮಿನಿಸ್ಟ್ರೇಟರ್ ಆಗಿ ಇಂಥ ಒಂದು ಪರಿಸ್ಥಿತಿಯಲ್ಲಿ ಈ ರೀತಿಯ ಒಂದು ಸಂದರ್ಭಗಳಲ್ಲಿ ನೀವು ಯಾವ ರೀತಿಯಾಗಿ ನಿಭಾಯಿಸ್ತೀರಾ ಅಂತ ಹೇಳಿ ಪ್ರಶ್ನೆಗಳು ಬಂದಾಗ ಇವುಗಳಿಗೆ ಯಾವ ರೀತಿಯಾಗಿ ಉತ್ತರವನ್ನ ನೀಡಬೇಕು ಅಥವಾ ಒಂದು ವೇಳೆ ನಾನೇ ಅಡ್ಮಿನಿಸ್ಟ್ರೇಟರ್ ಆಗಿದ್ರೆ ಇವುಗಳನ್ನ ಯಾವ ರೀತಿಯಾಗಿ ನಿಭಾಯಿಸಬೇಕು ಅಂತ ಹೇಳಿ ನಿಮ್ಮನ್ನು ನೀವು ಕ್ವೆಶ್ಚನ್ ಮಾಡ್ಕೊಳ್ಬೇಕಾಗತ್ತೆ. ಇದಕ್ಕೆ ಎಥಿಕ್ಸ್ ಪ್ರಶ್ನೆಯೂ ಕೂಡ ಬರ್ಬೋದು, ಇಂಟರ್ವ್ಯೂ ಕ್ವೆಶ್ಚನ್ ಕೂಡ ಆಗಿರ್ಬೋದು. ಹಾಗಾಗಿ ಈ ರೀತಿಯ ಉತ್ತರಗಳನ್ನು ಕೂಡ ನೀವು ಇವಾಗಿನಿಂದಲೇ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಆ ದಿಶೆಯಲ್ಲಿ ನೀವು ಯೋಚನೆಗಳನ್ನ ಮಾಡಬೇಕಾಗತ್ತೆ. ಒಟ್ಟಾರೆಯಾಗಿ ಭಾರತದಲ್ಲಿ ಇಂದಿನಿಂದ ಏನ್ ಪ್ರಾರಂಭ ಆಗ್ಬೇಕಾಗಿತ್ತು ಈ ಫೇಸ್ 3 ಅನ್ನುವಂಥದ್ದು ಸಾಕಷ್ಟು ರಾಜ್ಯಗಳಲ್ಲಿ ಇದೀಗ ಪೋಸ್ಟ್‌ಪೋನ್ ಆಗಿರ್ತಕ್ಕಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಭಾರತದಲ್ಲಿ ಈಗ ಎಮರ್ಜೆನ್ಸಿ ಯೂಸ್ ಆಥರೈಸೇಷನ್ಗೆ ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡ್ ಅನ್ನ ಹೊರತುಪಡಿಸಿ ಇನ್ಯಾವುದಾದ್ರೂ ವ್ಯಾಕ್ಸಿನೇಷನ್ ಅನ್ನುವಂಥದ್ದು ಆ ಒಂದು ಆಥರೈಸೇಷನ್ ಅನ್ನ ಪಡ್ಕೊಂಡಿದ್ಯಾ ಅನ್ನುವಂಥದ್ದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ಫಾರ್ಮರ್ ಅಟಾರ್ನಿ ಜನರಲ್ ಸೋಲಿ ಸೊರಾಬ್ಜಿ ಪಾಸಸ್ ಅವೇ ಅನ್ನೋದಾಗಿದೆ. ಇದನ್ನ ಕೆಪಿಎಸ್ಸಿಯ ಪರೀಕ್ಷೆಗಳಲ್ಲಿ ನೇರವಾಗಿ ಕೇಳಬಹುದು. ಇತ್ತೀಚೆಗೆ ನಿಧನರಾದಂತ ಭಾರತದ ಮಾಜಿ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಆಗಿದ್ದಂಥವ್ರು ಯಾರು ಅಂತ ಹೇಳಿ ಆಗ ನಮಗೆ ಸೋಲಿ ಸೊರಾಬ್ಜಿ ಅನ್ನುವಂಥದ್ದು ಸ್ಪಷ್ಟವಾಗಿ ತಿಳಿದಿರಬೇಕಾಗುತ್ತೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಎಜಿಐ ಅಟಾರ್ನಿ ಜನರಲ್ ಆಫ್ ಇಂಡಿಯಾದ ಬಗ್ಗೆ ಒಂದಷ್ಟು ಮಾಹಿತಿನ ತಿಳ್ಕೊಳ್ಳೋಣ. ಇವರನ್ನ ನಾವು ಯೂನಿಯನ್ ಎಕ್ಸಿಕ್ಯೂಟಿವ್ನ ಒಂದು ಭಾಗವಾಗಿ ಇವರು ಭಾಗವೇ ಅಂತ ಹೇಳಿ ಗುರುತಿಸ್ತೇವೆ. ಯೂನಿಯನ್ ಎಕ್ಸಿಕ್ಯೂಟಿವ್ ಅಂದಾಗ ನಮಗೆ ಪ್ರೆಸಿಡೆಂಟ್ ಕೂಡ ಅದರ ಒಂದು ಭಾಗ ಅನ್ನುವಂಥದ್ದು ನೆನಪಿರ್ಬೇಕಾಗತ್ತೆ. ಈ ರೀತಿಯಾಗಿ ಇವರು ಕೂಡ ಭಾರತದ ಯೂನಿಯನ್ ಎಕ್ಸಿಕ್ಯೂಟಿವ್ನ ಒಂದು ಭಾಗವೇ ಆಗಿರ್ತಾರೆ.
ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಈ ಒಂದು ಆಫೀಸ್ ಅನ್ನುವಂಥದ್ದು ಭಾರತ ಸಂವಿಧಾನದ 76ನೇ ವಿಧಿಯಲ್ಲಿ ಇದರ ಬಗೆಗಿನ ಮಾಹಿತಿಯನ್ನ ಕಾಣಬಹುದಾಗುತ್ತೆ. ಈ ಭಾರತ ಸಂವಿಧಾನದಲ್ಲೇ ಈ ಒಂದು ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಅನ್ನುವಂತ ಆಫೀಸ್ನ ಬಗ್ಗೆ ಇಲ್ಲಿಯೇ ನಾವು ಮೆನ್ಷನ್ ಮಾಡಿರೋದ್ರಿಂದಾಗಿ ಇದೊಂದು ಸಾಂವಿಧಾನಿಕ ಸಂಸ್ಥೆಯೂ ಕೂಡ ಹೌದು. ಹಾಗಾಗಿ ಇದಕ್ಕೆ ಹೆಚ್ಚಿನ ಒಂದು ಮಹತ್ವ ಇರುವಂತದ್ದು. ಯಾವುದೇ ಒಂದು ಸಂಸ್ಥೆ, ಯಾವುದೇ ಒಂದು ಲಾ ಆಗಿರ್ಬೋದು, ನಮ್ಮ ಸಂವಿಧಾನದಲ್ಲಿ ಅದು ಮೆನ್ಷನ್ ಆಗಿದೆ ಅಂದಾಗ ಅದಕ್ಕೆ ಹೆಚ್ಚಿನ ಮಹತ್ವವನ್ನ ನೀಡಲಾಗುತ್ತೆ. ಇನ್ನ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಆಗಿ ಯಾರೇ ಆಯ್ಕೆ ಆಗಬೇಕು ಅಂದ್ರೂ ಕೂಡ ಅವರು ಭಾರತದ ಸರ್ವೋಚ್ಚ ನ್ಯಾಯಾಲಯದ ಜಡ್ಜ್ ಆಗೋದಕ್ಕೆ ಕ್ವಾಲಿಫೈಡ್ ಆಗಿರ್ಬೇಕಾಗತ್ತೆ. ಅಂಥವ್ರನ್ನ ಮಾತ್ರವೇ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಅಂತ ಹೇಳಿ ಆ ರೀತಿಯಾಗಿ ಕ್ವಾಲಿಫೈ ಆಗಿರುವಂತವ್ರನ್ನ ಮಾತ್ರವೇ ಭಾರತದ ಅಟಾರ್ನಿ ಜನರಲ್ ಆಗಿ ನೇಮಕ ಮಾಡುವಂತದ್ದು. ಹಾಗಾದ್ರೆ ಯಾರನ್ನ ಭಾರತದ ಸುಪ್ರೀಂ ಕೋರ್ಟಿನ ಜಡ್ಜ್ ಆಗಿ ನೇಮಕ ಮಾಡಬಹುದು ಅಂತ ಅಂದ್ರೆ ಅವರು ಭಾರತದ ಪ್ರಜೆಯಾಗಿರ್ಬೇಕಾಗತ್ತೆ ಅಥವಾ ಭಾರತದ ಯಾವುದೇ ಹೈಕೋರ್ಟ್ ನಲ್ಲಿ 5 ವರ್ಷಗಳ ಕಾಲ ಜಡ್ಜ್ ಆಗಿ ಕಾರ್ಯನಿರ್ವಹಿಸಿರ್ಬೇಕಾಗತ್ತೆ ಅಥವಾ ಯಾವುದೇ ಹೈಕೋರ್ಟ್ ನಲ್ಲಿ 10 ವರ್ಷಗಳ ಕಾಲ ಅಡ್ವೊಕೇಟ್ ಆಗಿ ಕಾರ್ಯ ಮಾಡಿರ್ಬೇಕಾಗತ್ತೆ ಅಥವಾ ಒಬ್ಬ ಎಮಿನೆಂಟ್ ಜೂರಿಸ್ಟ್ ಆಗಿ ಅವರು ಪ್ರೆಸಿಡೆಂಟ್ ನ ಒಪಿನಿಯನ್ ಅಲ್ಲಿ ಇರಬೇಕಾಗತ್ತೆ. ಇಂಥವ್ರನ್ನ ಮಾತ್ರವೇ ಭಾರತದ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಅಂತ ಹೇಳಿ ಆಯ್ಕೆ ಮಾಡೋದಕ್ಕೆ ಅವ್ರು ಮಾತ್ರವೇ ಕ್ವಾಲಿಫೈಡ್ ಆಗಿರ್ತಾರೆ. ಅಂಥವರನ್ನ ಮಾತ್ರವೇ ಭಾರತದ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಯಾಗಿ ಕೂಡ ನಾವು ಆಯ್ಕೆ ಮಾಡೋದಕ್ಕೆ ಸಾಧ್ಯ ಆಗುವಂತದ್ದು. ಇನ್ನು ಇವರ ಒಂದು ಟರ್ಮ್ ಆಫ್ ಆಫೀಸ್ ನ ಬಗ್ಗೆ ಬಂದಾಗ ಟರ್ಮ್ ಅನ್ನುವಂಥದ್ದು ಫಿಕ್ಸ್ಡ್ ಆಗಿರೋದಿಲ್ಲ. ಭಾರತದ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಅವರನ್ನ ಯಾರು ಆಯ್ಕೆ ಮಾಡ್ತಾರೆ ಅನ್ನುವಂಥದ್ದು ಕೂಡ ಒಂದು ನೇರವಾದಂತ ಪ್ರಶ್ನೆ ಆಗಿರುತ್ತೆ. ಇವರನ್ನ ಆಯ್ಕೆ ಮಾಡುವಂತವರು ಭಾರತದ ಪ್ರೆಸಿಡೆಂಟ್ ಅವರಾಗಿರ್ತಾರೆ. ಆದ್ರೆ ಆನ್ ದಿ ಅಡ್ವೈಸ್ ಆಫ್ ದಿ ಗವರ್ಮೆಂಟ್ ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ನೆನಪಿರ್ಬೇಕಾಗುತ್ತೆ. ಗವರ್ಮೆಂಟ್ ನವರ ಅಡ್ವೈಸ್ ನ ಮೇಲೆ ಪ್ರೆಸಿಡೆಂಟ್ ಅವರು ಅಟಾರ್ನಿ ಜನರಲ್ ಆಫ್ ಇಂಡಿಯಾವನ್ನ ಆಯ್ಕೆ ಮಾಡ್ತಾರೆ. ಯಾವ ಆರ್ಟಿಕಲ್ ನ ಅಡಿಯಲ್ಲಿ ಅಂದ್ರೆ ಆರ್ಟಿಕಲ್ 76 ನ ಅಡಿಯಲ್ಲಿ. ಇವರು ಡ್ಯೂರಿಂಗ್ ದ ಪ್ಲೆಜರ್ ಆಫ್ ದಿ ಪ್ರೆಸಿಡೆಂಟ್ ಎಲ್ಲಿಯವರೆಗೂ ಕೂಡ ಇವರ ಒಂದು ಆಫೀಸ್ ಅನ್ನ ಅವ್ರು ಹೋಲ್ಡ್ ಮಾಡಬೇಕು ಅಂತ ಹೇಳಿ ಪ್ರೆಸಿಡೆಂಟ್ ಅಭಿಪ್ರಾಯ ಪಡ್ತಾರೋ ಅಲ್ಲಿವರೆಗೂ ಎಜಿಐ ಅವರು ಈ ಒಂದು ಆಫೀಸ್ ಅನ್ನ ಹೋಲ್ಡ್ ಮಾಡಿರ್ತಾರೆ. ಭಾರತದ ಪಾರ್ಲಿಮೆಂಟಿನ ಯಾವುದೇ ಹೌಸ್ ನಲ್ಲಿ ಆಗಿರ್ಬೋದು ಅಥವಾ ಇನ್ಯಾವುದೇ ಕಮಿಟಿಯಲ್ಲಿ ಆಗಿರ್ಬೋದು, ಯಾವುದೇ ಮೀಟಿಂಗ್ಗಳು ನಡೆಯುವಂತ ಸಂದರ್ಭದಲ್ಲೂ ಕೂಡ ಇವರಲ್ಲಿ ಪ್ರೆಸೆನ್ಸ್ ಅನ್ನ ಹೊಂದಿರಬಹುದಾಗತ್ತೆ. ಯಾವುದೇ ಕಮಿಟಿಯ ಸದಸ್ಯತ್ವವನ್ನು ಹೊಂದದೆ, ಪಾರ್ಲಿಮೆಂಟರಿ ಕಮಿಟಿಯ ಸದಸ್ಯತ್ವವನ್ನು ಹೊಂದದೆ ಕೂಡ ಅಲ್ಲಿನ ಮೀಟಿಂಗ್ಸ್ ಗಳಿಗೆ ಪ್ರೆಸೆನ್ಸ್ ಅನ್ನ ಹೊಂದುವಂತ ಅಧಿಕಾರ ಅನ್ನುವಂಥದ್ದು ಯಾರಿಗಿರುತ್ತೆ ಅಂದಾಗ ಅಟಾರ್ನಿ ಜನರಲ್ ಆಫ್ ಇಂಡಿಯಾದವರಿಗೆ ಇರುತ್ತೆ. ಈ ರೀತಿಯಾಗಿ ಅಟಾರ್ನಿ ಜನರಲ್ ಆಫ್ ಇಂಡಿಯಾದವರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನೀಡಿ ಇದು ಯಾವ ಹುದ್ದೆ ಅನ್ನುವಂತ ಪ್ರಶ್ನೆಯನ್ನ ನೇರವಾಗಿ ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ಇರ್ಬೋದು ಅಥವಾ ಈ ಒಂದು ಪಾಯಿಂಟ್ಗೆ ಸಂಬಂಧಪಟ್ಟಂತೆ ಇರ್ಬೋದು ಈಗಾಗಲೇ ಸಾಕಷ್ಟು ಪರೀಕ್ಷೆಗಳಲ್ಲಿ ಕೇಳಲಾಗಿದೆ. ಮುಂಬರುವಂತ ಪರೀಕ್ಷೆಗಳಲ್ಲೂ ಕೂಡ ಅವು ಮತ್ತೆ ರಿಪೀಟ್ ಆಗ್ಬೋದಾಗಿರುತ್ತೆ. ಇನ್ನ ಆಫೀಸ್ ಆಫ್ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಅನ್ನುವಂಥದ್ದು ಇದು ಗವರ್ನಮೆಂಟ್ ಆಫೀಸ್ ಆಗಿ ಇರೋದಿಲ್ಲ. ಇದಿಷ್ಟು ಅಟಾರ್ನಿ ಜನರಲ್ ಆಫ್ ಇಂಡಿಯಾದ ಬಗ್ಗೆ ಒಂದಿಷ್ಟು ಮಾಹಿತಿ ಆಗಿರ್ತಕ್ಕಂಥದ್ದು. ಇನ್ನ ಸೋಲಿ ಸೊರಾಬ್ಜಿ ಅವರ ಒಂದು ವಿಚಾರಗಳಿಗೆ ಬರೋದೇ ಆದ್ರೆ ಇಲ್ಲಿ ಅವರ ಒಂದು ಆಟೋಬಯೋಗ್ರಫಿಯನ್ನು ಕೂಡ ಮೆನ್ಷನ್ ಮಾಡಲಾಗಿದೆ. ಬಿಫೋರ್ ಮೆಮೊರಿ ಫೇಡ್ಸ್ ಅನ್ನುವಂತ ಅವರ ಒಂದು ಆಟೋಗ್ರಫಿಯನ್ನು ಕೂಡ ಯಾವುದೇ ಪರೀಕ್ಷೆಗಳಲ್ಲಿ ನೇರವಾಗಿ ನೀಡಿ ಇದು ಯಾರ ಆಟೋಬಯೋಗ್ರಫಿ ಆಗಿತ್ತು ಅನ್ನುವಂತ ಪ್ರಶ್ನೆಯನ್ನು ಕೇಳುವಂಥದ್ದು ಅಥವಾ ಇವರ ಒಂದು ಆಟೋಬಯೋಗ್ರಫಿಯ ಹೆಸರು ಏನು ಅಂತಾನೆ ನೇರವಾಗಿ ಕೇಳುವಂಥದ್ದು ಈ ರೀತಿಯ ಪ್ರಶ್ನೆಗಳನ್ನ ಕೇಳ್ತಾರೆ. ಹಾಗಾಗಿ ಇದನ್ನ ಒಂದ್ ಕಡೆ ನೋಟ್ ಡೌನ್ ಮಾಡ್ಕೊಳ್ಳಿ. ಕೆಪಿಎಸ್ಸಿ ಯಾವುದೇ ಪರೀಕ್ಷೆಗೆ ಉಪಯೋಗ ಆಗ್ಬೋದು. ಬಿಫೋರ್ ಮೆಮೊರಿ ಫೇಡ್ಸ್ ಅನ್ನುವಂಥದ್ದು ಯಾರ ಒಂದು ಆತ್ಮಕತೆ ಅಂದಾಗ ಇದು ಸೋಲಿ ಸೊರಾಬ್ಜಿ ಅವರ ಆತ್ಮಕತೆ ಅನ್ನುವಂಥದ್ದು ಕೂಡ ಗೊತ್ತಿರಲಿ. ಇವರು ಪದ್ಮ ವಿಭೂಷಣವನ್ನ ಕೂಡ 2002ನೇ ಇಸ್ವಿಯಲ್ಲಿ ಕೆ.ಆರ್. ನಾರಾಯಣನ್ ಅವರು ಭಾರತದ ಪ್ರೆಸಿಡೆಂಟ್ ಆಗಿದ್ದಂತ ಸಂದರ್ಭದಲ್ಲಿ ಪದ್ಮ ವಿಭೂಷಣವನ್ನು ಕೂಡ ಪಡೆದಿರ್ತಕ್ಕಂಥವ್ರು. ಭಾರತದಲ್ಲಿ 2 ಬಾರಿ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಕೂಡ ಆಗಿದ್ದಂಥವ್ರು. ಕೇಶವಾನಂದ ಭಾರತಿ ಕೇಸಸ್ ನಂತ ಇಂಪಾರ್ಟೆಂಟ್ ಹಿಸ್ಟಾರಿಕ್ ಕೇಸಸ್ ಗಳಲ್ಲೂ ಕೂಡ ಅಪಿಯರ್ ಆಗಿದ್ದಂತ ಹಿರಿಮೆಯನ್ನ ಇವರು ಹೊಂದಿರತಕ್ಕಂಥದ್ದು. ಇವರು ಯಾವತ್ತೇ ಆದ್ರೂ ಕೂಡ ಹ್ಯೂಮನ್ ರೈಟ್ಸ್ ಗಳ ವಿಚಾರವಾಗಿ, ಫ್ರೀ ಸ್ಪೀಚ್ ನ ವಿಚಾರವಾಗಿ ತಮ್ಮ ಒಂದು ಒಪಿನಿಯನ್ ಅನ್ನ ನೀಡ್ತಾ ಇದ್ರು. ಹಾಗಾಗಿ ಆ ಕ್ಷೇತ್ರದಲ್ಲಿ ಇವರನ್ನ ಚಾಂಪಿಯನ್ ಅಂತ ಕೂಡ ಇವರನ್ನ ಕರಿಬಹುದಾಗುತ್ತೆ. ಇತ್ತೀಚೆಗಷ್ಟೇ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಯಲ್ಲೂ ಕೂಡ ವಿದ್ಯಾರ್ಥಿಗಳನ್ನ ಅವರ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಕ್ಕಾಗಿ ಸಡಿಷನ್ ಚಾರ್ಜಸ್ ನ ಅಡಿಯಲ್ಲಿ ಬುಕ್ ಮಾಡಿದ್ದರ ವಿರುದ್ಧವಾಗಿ ಕೂಡ ತಮ್ಮ ವಾಯ್ಸ್ ಅನ್ನ ಇವರು ರೈಸ್ ಮಾಡಿದ್ದಂಥದ್ದು. ಇನ್ನು 1984 ನಲ್ಲಿ ಆದಂತ ಸಿಖ್ ಕಮ್ಯುನಿಟಿಗೆ ಸಂಬಂಧಪಟ್ಟಂತ ರಯಟ್ಸ್ ಏನಿತ್ತು ಆ ರಯಟ್ಸ್ ನ ಸಂದರ್ಭದಲ್ಲೂ ಕೂಡ ಪ್ರೋ ಬೋನೋ ಆಗಿ ಈ ಸಿಖ್ ಕಮ್ಯುನಿಟಿಯ ಪರವಾಗಿ ಇವರು ಕಾರ್ಯ ಮಾಡಿದ್ದನ್ನ ಕೂಡ ನಾವು ನೆನಪಿಸ್ಕೊಳ್ಬಹುದಾಗುತ್ತೆ. ಹ್ಯುಮ್ಯಾನಿಟಿ ಅಂತ ಬಂದಾಗ ಅಥವಾ ಪ್ರೋ ಡೆಮೋಕ್ರಸಿ ವರ್ಕ್ಸ್ ಅಂತ ಬಂದಾಗ, ಫ್ರೀ ಸ್ಪೀಚ್ ನ ವಿಚಾರಗಳು ಬಂದಾಗ ಡೆಮೋಕ್ರಸಿಯ ಪಿಲ್ಲರ್ಸ್ ಗಳನ್ನ ಸ್ಟ್ರೆಂಥನ್ ಮಾಡುವಂತೆ ಸಾಕಷ್ಟು ಅವಧಿಯವರೆಗೆ ಇವರು ಕೆಲಸವನ್ನ ಮಾಡಿರ್ತಕ್ಕಂಥದ್ದನ್ನ ಇಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಾಗಿರ್ಬೋದು, ಭಾರತದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿರ್ಬೋದು, ಇವರೆಲ್ಲರೂ ಕೂಡ ನೆನಪಿಸ್ಕೊಳ್ತಾ ಇದ್ದಾರೆ. ಅದನ್ನ ನಾವು ಈ ಆರ್ಟಿಕಲ್ಸ್ ಗಳಲ್ಲಿ ಕಾಣಬಹುದಾಗುತ್ತೆ. ಇವರ ಒಂದು ಬಾಡಿ ಆಫ್ ವರ್ಕ್ ಅನ್ನುವಂಥದ್ದು ನಿಯರ್ಲಿ 7 ಡಿಕೇಡ್ಸ್ ಅಷ್ಟರ ಮಟ್ಟಿಗೆ ಇವರು ಕಾರ್ಯವನ್ನ ಮಾಡಿದ್ದಾರೆ. ಫಂಡಮೆಂಟಲ್ ರೈಟ್ಸ್ ಅನ್ನ ಮತ್ತೆ ಹ್ಯೂಮನ್ ರೈಟ್ಸ್ ಅನ್ನ
ಡಿಫೆಂಡ್ ಮಾಡ್ಕೊಳ್ಳೋದ್ರಲ್ಲಿ ಸಾಕಷ್ಟು ಕಾರ್ಯವನ್ನೇ ಮಾಡಿರೋದ್ರಿಂದ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲೂ ಕೂಡ ಇವರು ಒಂದು ಆ ವಿಚಾರದಲ್ಲಿ ರೆಪ್ಯುಟೇಷನ್ ಅನ್ನು ಹೊಂದಿರತಕ್ಕಂಥದ್ದು. ಪದ್ಮ ವಿಭೂಷಣ್ ಪ್ರಶಸ್ತಿಯನ್ನು ಪಡೆದಿದ್ದಂಥವರು, ಭಾರತದಲ್ಲಿ 2 ಬಾರಿ ಅಟಾರ್ನಿ ಜನರಲ್ ಆಗಿದ್ರು. ಇವರ ಒಂದು ಆಟೋಬಯೋಗ್ರಫಿ ಬಿಫೋರ್ ಮೆಮೊರಿ ಫೇಡ್ಸ್ ಅನ್ನುವಂಥದ್ದು. ಸೋಲಿ ಸೊರಾಬ್ಜಿ ಅವರು 1930ರಲ್ಲಿ ಜನಿಸಿದಂಥವರು, 91 ವರ್ಷಗಳ ನಂತರ ಈಗ ಮೃತಪಟ್ಟಿರ್ತಕ್ಕಂಥದ್ದು. ಅದನ್ನ ಆರ್ಟಿಕಲ್ ತಿಳಿಸ್ತಾ ಇದೆ. ಇವರ ಬಗ್ಗೆ ಸ್ಪಷ್ಟವಾಗಿ ಮಾಹಿತಿ ನಮಗೆ ತಿಳಿದಿರಬೇಕು. ಇವರ ಆಟೋಬಯೋಗ್ರಫಿ ಆಗಿರ್ಬೋದು, ಇವೆಲ್ಲವನ್ನ ಒಂದು ಕಡೆ ನೋಟ್ ಡೌನ್ ಮಾಡ್ಕೊಳ್ಳಿ. ಮುಂದಿನ ಆರ್ಟಿಕಲ್, ಪ್ರೆಸಿಡೆಂಟ್ ಝಿ ಜಿನ್ಪಿಂಗ್ ಸೆಂಡ್ಸ್ ಮೆಸೇಜ್ ಟು ಮೋದಿ ಆಫರ್ಸ್ ಚೈನಾಸ್ ಹೆಲ್ಪ್ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 2 ನ ಅಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ ನ ಅಡಿಯಲ್ಲಿ ಓದ್ಕೊಳ್ಬಹುದಾಗತ್ತೆ. ಕಳೆದ ವರ್ಷ ಮೇ ತಿಂಗಳಲ್ಲೇ ಪ್ರಾರಂಭವಾದಂತಹ ಭಾರತ ಮತ್ತು ಚೀನಾದ ಗಡಿ ವಿವಾದದ ನಂತರದಲ್ಲಿ ಇದೇ ಮೊದಲ ಬಾರಿಗೆ ಚೀನಾದಿಂದ COVID-19ಗೆ ಸಂಬಂಧಪಟ್ಟಂತೆ ಭಾರತಕ್ಕೆ ಏಡ್ ನೀಡುವಂತ, ಹೆಲ್ಪ್ ಅನ್ನು ನೀಡುವಂತ ಒಂದು ನಡೆಯನ್ನ ಚೀನಾದಿಂದ ನಾವು ಕಾಣ್ತಾ ಇರ್ತಕ್ಕಂಥದ್ದು. ಭಾರತ ಮತ್ತು ಚೀನಾದ ನಡುವಿನ ಸಂಬಂಧ ಇಷ್ಟು ದಿನಗಳವರೆಗೆ ಅಂದ್ರೆ ಕಳೆದ ಒಂದು 8 ತಿಂಗಳಿನಿಂದ ಅಷ್ಟೇನು ಸರಿಯಾಗಿಲ್ಲದನ್ನ ನಾವು ಕಾಣ್ತಾನೆ ಇದ್ದೇವೆ. ಸಾಕಷ್ಟು ಚೀನಾದ ಆಪ್ಸ್ ಗಳನ್ನ ಭಾರತ ಬ್ಯಾನ್ ಮಾಡಿರ್ತಕ್ಕಂಥದ್ದು, ಚೀನಾದ ವ್ಯಾಕ್ಸಿನ್ಸ್ ಗಳನ್ನ ಕೂಡ ನಾವು ಬಳಕೆ ಮಾಡ್ಕೊಳ್ಳದೆ ಇರ್ತಕ್ಕಂಥದ್ದು. ಈ ರೀತಿಯಾಗಿ ಹಲವಾರು ನಡೆಗಳನ್ನ ಭಾರತ ಮತ್ತು ಚೀನಾದ ನಡುವೆ ನಾವು ನೋಡಿದಾಗ ವಿರುದ್ಧ ಹೋಗ್ತಾ ಇರೋದನ್ನ ಕಾಣ್ತಾ ಇದ್ದೇವೆ. ಆದ್ರೆ ಈಗ ಮೊದಲ ಬಾರಿಗೆ ಚೀನಾವು ಬೇರೆ ಬೇರೆ ರಾಷ್ಟ್ರಗಳು ಭಾರತಕ್ಕೆ ಏನು ನೆರವಿನ ಹಸ್ತವನ್ನ ಈ ಒಂದು ಕ್ರೈಸಿಸ್ ಅನ್ನ ಫೇಸ್ ಮಾಡೋದಕ್ಕೆ ನೀಡ್ತಾ ಇದೆ, ಅದೇ ರೀತಿಯಾಗಿ ಚೀನಾ ಕೂಡ ಹೆಲ್ಪ್ ಅನ್ನ ಆಫರ್ ಮಾಡೋದ್ರ ಮುಖಾಂತರವಾಗಿ ಇದೇ ಮೊದಲ ಒಂದು ನಡೆಯಾಗಿದೆ. ಕಳೆದ ವರ್ಷದಿಂದ ಇಲ್ಲಿನ ಅವಧಿಯವರೆಗೆ ಚೀನಾ ಕಡೆಯಿಂದ ಒಂದು ರೀತಿಯಾದಂತಹ ಪಾಸಿಟಿವ್ ರೆಸ್ಪಾನ್ಸ್ ಭಾರತದ ಪರವಾಗಿ ಬಂದಿರತಕ್ಕಂಥದ್ದು. ಈಗ ಈ ಒಂದು ವಿಚಾರವನ್ನ ಟೆಲಿಫೋನಿಕ್ ಕಾಲ್ ನ ಮುಖಾಂತರವಾಗಿ ಭಾರತದ ಫಾರಿನ್ ಅಫೇರ್ಸ್ ಮಿನಿಸ್ಟರ್ ಆಗಿರುವಂತ ಎಸ್ ಜೈಶಂಕರ್ ಅವರೊಟ್ಟಿಗೆ ಮಾತನಾಡಿರ್ತಕ್ಕಂಥದ್ದು. ಚೀನಾ ಭಾರತ ಈ ಒಂದು ಪ್ಯಾಂಡಮಿಕ್ ಅನ್ನು ಫೇಸ್ ಮಾಡೋದಕ್ಕೆ ಏನೀಗ ಪ್ರಾಬ್ಲಮ್ ಅನ್ನುವಂಥದ್ದು ಭಾರತದಲ್ಲಿ ಇದೆ, ಅದಕ್ಕೆ ನಾವು ಕೂಡ ಸನ್ನದ್ಧರಾಗಿದ್ದೇವೆ ಭಾರತಕ್ಕೆ ಹೆಲ್ಪ್ ಮಾಡೋದಕ್ಕೆ ಅನ್ನುವಂಥದ್ದನ್ನ ತಿಳಿಸ್ತಾ ಇರ್ತಕ್ಕಂಥದ್ದು. ಭಾರತಕ್ಕೆ ಬೇಕಾಗುವಂತ ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ ಆಗಿರ್ಬೋದು, ಮಾಸ್ಕ್ ಗಳಾಗಿರ್ಬೋದು, ಈ ರೀತಿಯಾದಂತ ಎಕ್ವಿಪ್ಮೆಂಟ್ಸ್ ಗಳನ್ನ ಕೊಡೋದಕ್ಕೆ ಈಗಾಗಲೇ ಚೀನಾ ಸನ್ನದ್ಧವಾಗಿರ್ತಕ್ಕಂಥದ್ದು. ಫಸ್ಟ್ ಬ್ಯಾಚ್ ಆಫ್ 800 ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ ಅನ್ನುವಂಥದ್ದು ಹಾಂಗ್ಕಾಂಗ್ ನಿಂದ ಈಗಾಗಲೇ ಭಾರತಕ್ಕೆ ಬಂದಿರತಕ್ಕಂಥದ್ದನ್ನ ಕೂಡ ಇಲ್ಲಿ ಚೀನಾದ ಎನ್ವಾಯ್ ಅವರು ತಿಳಿಸ್ತಾ ಇರ್ತಕ್ಕಂಥದ್ದು. ಇದೇ ಹಿನ್ನೆಲೆಯಲ್ಲಿ ಮತ್ತೊಂದು ವಿಚಾರದ ಬಗ್ಗೆ ಕೂಡ ಮಾತುಕತೆಯನ್ನ ಆಡಲಾಗಿದೆ. ಭಾರತ ಮತ್ತು ಚೀನಾದ ನಡುವಿನ ಆನ್ಗೋಯಿಂಗ್ ಬಾರ್ಡರ್ ಕ್ರೈಸಿಸ್ ಅನ್ನುವಂಥದ್ದು ಕಳೆದ ವರ್ಷದ ಮೇನಿಂದಲೂ ಕೂಡ ನಡ್ಕೊಂಡು ಬರ್ತಾ ಇದೆ. ಆ ಒಂದು ಕ್ರೈಸಿಸ್ ನ ವಿಚಾರವಾಗಿ ಕೂಡ ಇಲ್ಲಿ ಡಿಸ್ಕಸ್ ಮಾಡಲಾಗಿದೆ. ಮಾಸ್ಕೋ ಅಗ್ರಿಮೆಂಟಿನ ಫುಲ್ ಅಂಡ್ ಸಿನ್ಸಿಯರ್ ಇಂಪ್ಲಿಮೆಂಟೇಷನ್ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಕೂಡ ಇಲ್ಲಿ ಡಿಸ್ಕಷನ್ ಅನ್ನುವಂಥದ್ದು ಆಗಿರ್ತಕ್ಕಂಥದ್ದು. ಫುಲ್ ಅಂಡ್ ಸಿನ್ಸಿಯರ್ ಇಂಪ್ಲಿಮೆಂಟೇಷನ್ ಅಂದ್ರೆ ಯಾವ ರೀತಿಯಾಗಿ ಅಂತ ಅಂದ್ರೆ LACಯ ಗಡಿ ಯುದ್ಧಕ್ಕೂ ಕೂಡ ಯಾವೆಲ್ಲ ಫಿಕ್ಷನ್ ಪಾಯಿಂಟ್ಸ್ ಗಳಲ್ಲಿ ಏನು ಚೀನಾದವರು ಸ್ಟೇಟಸ್ ಕೋ ಅನ್ನ ಮೇಂಟೈನ್ ಮಾಡಬೇಕಾಗಿದೆ ಈಗ ಅಂದ್ರೆ ಕಳೆದ ವರ್ಷದ 2020ರ ಮೇ ಹಿಂದಿನ ತಿಂಗಳುಗಳಲ್ಲಿ ಯಾವ ರೀತಿಯಾದಂತಹ ಒಂದು ಸ್ಟೇಟಸ್ ಕೋ ಅನ್ನುವಂಥದ್ದು ಇತ್ತು, ಅದೇ ರೀತಿಯಾದಂತಹ ಸ್ಟೇಟಸ್ ಕೋ ಅನ್ನ ಇವತ್ತು ಕೂಡ ಅವರು ಮೇಂಟೈನ್ ಮಾಡಬೇಕಾಗಿದೆ. ಅಂದ್ರೆ ಕಂಪ್ಲೀಟ್ ಡಿಸ್ಎಂಗೇಜ್ಮೆಂಟ್ ಅನ್ನ ಅವರು ಮಾಡಬೇಕಾಗಿದೆ. ಆ ರೀತಿಯಾದಂತಹ ಡಿಸ್ಎಂಗೇಜ್ಮೆಂಟ್ ಅನ್ನುವಂಥದ್ದು ಆಗಬೇಕಾಗಿರ್ತಕ್ಕಂಥದ್ದು ಮತ್ತು ಶಾಂತಿ ಮತ್ತೆ ಟ್ರ್ಯಾಂಕ್ವಿಲಿಟಿ, ಪೀಸ್ ಅಂಡ್ ಟ್ರ್ಯಾಂಕ್ವಿಲಿಟಿಯನ್ನ ರಿಸ್ಟೋರ್ ಮಾಡುವಂಥದ್ದು ಈಸ್ಟರ್ನ್ ಲಡಾಖ್ ಏರಿಯಾದಲ್ಲಿ ಆಗ್ಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಒಟ್ಟಾರೆಯಾಗಿ ಮಾಸ್ಕೋ ಅಗ್ರಿಮೆಂಟಿನ ಫುಲ್ ಇಂಪ್ಲಿಮೆಂಟೇಷನ್ ಅನ್ನುವಂಥದ್ದು ಸಿನ್ಸಿಯರ್ ಆಗಿ ಆಗ್ಬೇಕಾಗಿರ್ತಕ್ಕಂಥದ್ದು ಎರಡೂ ದೇಶಗಳ ನಡುವೆ ಆದಷ್ಟು ಶೀಘ್ರದಲ್ಲಿ ಆಗ್ಬೇಕಾಗಿರ್ತಕ್ಕಂಥ ಒಂದು ಮುಖ್ಯವಾದಂತಹ ಕೆಲಸ ಆಗಿರ್ತಕ್ಕಂಥದ್ದು. ಮತ್ತು ಈಗ ಚೀನಾ ಈ ಒಂದು ವಿಚಾರದಲ್ಲಿ ಭಾರತಕ್ಕೆ ನೆರವಿನ ಹಸ್ತವನ್ನ ಚಾಚಿರ್ತಕ್ಕಂಥದ್ದನ್ನ ಭಾರತವು ಕೂಡ ವೆಲ್ಕಮ್ ಮಾಡಿರ್ತಕ್ಕಂಥದ್ದು ಮತ್ತು ಇದು ಮುಂದಿನ ದಿನಗಳಲ್ಲಿ ಭಾರತ ಮತ್ತು ಚೀನಾದ ನಡುವಿನ ಬಾರ್ಡರ್ ಕ್ರೈಸಿಸ್ ಅನ್ನ ಕೂಡ ರೆಸಾಲ್ವ್ ಮಾಡ್ಕೊಳ್ಳೋದಕ್ಕೆ, ಪೀಸ್ಫುಲ್ ಆಗಿ ರೆಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತಾ ಅನ್ನುವಂಥದ್ದನ್ನ ನಾವು ಕಾದು ನೋಡ್ಬೇಕಾಗಿದೆ. ಇದೇ ರೀತಿಯಾಗಿ ನಾವು ಬೇರೆ ರಾಷ್ಟ್ರಗಳ ವಿಚಾರಕ್ಕೆ ಬಂದಾಗ US, UK, ರೊಮಾನಿಯಾ, ಐರ್ಲೆಂಡ್ ಅಂತ ರಾಷ್ಟ್ರಗಳು ಕೂಡ ಭಾರತಕ್ಕೆ ಮೆಡಿಕಲ್ ಎಕ್ವಿಪ್ಮೆಂಟ್ ಅನ್ನ ಈಗ ಭಾರತಕ್ಕೆ ನೆರವಾಗಿ ನೀಡ್ತಾ ಇರ್ತಕ್ಕಂಥದ್ದು. ಭಾರತವು ಕೂಡ ಯಾವ ರೀತಿಯಾಗಿ ವ್ಯಾಕ್ಸಿನ್ ಡಿಪ್ಲೊಮಸಿಯನ್ನ ನೋಡಿದಾಗ ಸಾಕಷ್ಟು ರಾಷ್ಟ್ರಗಳಿಗೆ ವ್ಯಾಕ್ಸಿನ್ ಅನ್ನ ಕಳಿಸಿದಂಥದ್ದು. ಫಸ್ಟ್ ವೇವ್ ನ ಸಂದರ್ಭದಲ್ಲಿ ಹೈಡ್ರಾಕ್ಸಿ ಕ್ಲೋರೋಕ್ವಿನ್ ಆಗಿರ್ಬೋದು, ಇನ್ಯಾವುದೇ ಮೆಡಿಕಲ್ ಎಕ್ವಿಪ್ಮೆಂಟ್ಸ್ ಗಳ ಅಥವಾ ಮೆಡಿಸಿನ್ಸ್ ಗಳ ವಿಚಾರದಲ್ಲಿ ಭಾರತ ಏನು ಬೇರೆ ರಾಷ್ಟ್ರಗಳಿಗೆ ಹೆಲ್ಪ್ ಅನ್ನ ಮಾಡ್ತಾ ಇತ್ತು, ಅದೇ ರೀತಿಯಾಗಿ ಈಗ ಭಾರತ ಸಾಕಷ್ಟು ಒಂದು ಕಷ್ಟದ ಸ್ಥಿತಿಯಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ US, UK, ರೊಮೇನಿಯಾ, ಐರ್ಲೆಂಡ್ ಈ ಎಲ್ಲ ರಾಷ್ಟ್ರಗಳು ಭಾರತಕ್ಕೆ ಈಗ ನೆರವಿನ ಹಸ್ತವನ್ನ ಚಾಚಿರ್ತಕ್ಕಂಥದ್ದು. ಮಾಸ್ಕ್ ಗಳಾಗಿರ್ಬೋದು, ಆಕ್ಸಿಮೀಟರ್ಸ್ ಆಗಿರ್ಬೋದು, ರ್ಯಾಪಿಡ್ ಡಯಾಗ್ನೋಸ್ಟಿಕ್ ಕಿಟ್ಸ್ ಆಗಿರ್ಬೋದು, ಡ್ರಗ್ಸ್ ಗಳೆಲ್ಲವೂ ಕೂಡ ಈ ರಾಷ್ಟ್ರಗಳಿಂದ ಅರೈವ್ ಆಗಿರೋದನ್ನ ಈ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಜಪಾನ್ ಸ್ಟ್ಯಾಂಡ್ಸ್ ವಿತ್ ಇಂಡಿಯಾ ಇನ್ ಹರ್ ಗ್ರೇಟೆಸ್ಟ್ ಟೈಮ್ ಆಫ್ ನೀಡ್ ಅಂತ ಕೂಡ ಇಲ್ಲಿ ತಿಳಿಸ್ತಾ ಇರ್ತಕ್ಕಂಥದ್ದು. ಮತ್ತು ನಾವೀಗಾಗಲೇ ನೋಡಿದ್ವಿ, ಸಿಂಗಪೂರ್, ರಷ್ಯಾದಂತ ಕಂಟ್ರೀಸ್ಗಳು ಈಗಾಗಲೇ ಭಾರತಕ್ಕೆ ಸಾಕಷ್ಟು ರೀತಿಯಲ್ಲಿ ಆಕ್ಸಿಜನ್ ಸಪ್ಲೈ ಆಗಿರ್ಬೋದು, ಈ ಎಲ್ಲ ರೀತಿಯಲ್ಲಿ ನೆರವನ್ನ ಈಗಾಗಲೇ ನೀಡ್ತಾ ಇರ್ತಕ್ಕಂಥದ್ದು. ಈ ರೀತಿಯಾಗಿ ನಾವು ನೋಡ್ಕೊಂಡಾಗ ಬೇರೆ ಬೇರೆ ರಾಷ್ಟ್ರಗಳ ಸರ್ಕಾರಗಳಿಂದಲೇ ಆಗ್ಲಿ, ಅಲ್ಲಿರ್ತಕ್ಕಂಥ ಪ್ರೈವೇಟ್ NGOs ಗಳೇ ಆಗಿರ್ಬೋದು ಅಥವಾ ಅಲ್ಲಿರ್ತಕ್ಕಂಥ ಬೇರೆ ಬೇರೆ ಎಂಟಿಟೀಸ್ ಗಳಿಂದಾಗಿ ಭಾರತಕ್ಕೆ ಸಾಕಷ್ಟು ನೆರವಿನ ಹಸ್ತ ಬರ್ತಾ ಇರ್ತಕ್ಕಂಥದ್ದು. ಭಾರತ ಯಾವ ರೀತಿಯಾಗಿ ಬೇರೆ ರಾಷ್ಟ್ರಗಳಿಗೆ ನೆರವನ್ನ ನೀಡಿತ್ತೋ ಅದೇ ರೀತಿಯಾಗಿ ಭಾರತಕ್ಕೂ ಕೂಡ ಈ ನೆರವಿನ ಹಸ್ತ ಅನ್ನುವಂಥದ್ದು ಈಗ ಹೆಚ್ಚಿನದಾಗೆ ಬಂದಿದೆ ಅನ್ನುವಂಥದ್ದನ್ನ ಈ ಆರ್ಟಿಕಲ್ಸ್ ಗಳು ನಮಗೆ ತಿಳಿಸ್ತಾ ಇದೆ.
ಮುಂದಿನ ಆರ್ಟಿಕಲ್ ದ ಸ್ಟೇಟ್ ಹ್ಯಾಸ್ ಫೇಲ್ ಟು ಪ್ರೊಟೆಕ್ಟ್ ರೈಟ್ ಟು ಲೈಫ್ ಅನ್ನೋದಾಗಿದೆ. ಇಲ್ಲಿ ಡೆಲ್ಲಿ ಹೈಕೋರ್ಟ್ನಲ್ಲಿ ಒಬ್ಬ ವ್ಯಕ್ತಿ ತನ್ನ ರಿಲೇಟಿವ್ಗೆ ಐಸಿಯುನಲ್ಲಿ ಒಂದು ಬೆಡ್ ಅನ್ನುವಂಥದ್ದು ದೊರಕ್ತಾ ಇಲ್ಲ, ಅವರಿಗೆ ಬಹಳನೇ ಅವಶ್ಯಕತೆ ಇದೆ ಅಂತ ಹೇಳಿ ಡೆಲ್ಲಿ ಹೈಕೋರ್ಟಿನ ಮೊರೆ ಹೋಗಿರ್ತಕ್ಕಂಥದ್ದು. ಅದರ ಒಂದು ಚರ್ಚೆ ನಡೀತಿರ್ತಕ್ಕಂಥ ಸಂದರ್ಭದಲ್ಲೇ ಆ ವ್ಯಕ್ತಿ ಮೃತಪಟ್ಟಿರ್ತಕ್ಕಂಥದ್ದು. ಅಲ್ಲಿವರೆಗೂ ಕೂಡ ಆತನಿಗೆ ಐಸಿಯು ಬೆಡ್ ಅನ್ನುವಂಥದ್ದು ದೊರಕಿಲ್ಲದೆ ಇರತಕ್ಕಂಥದ್ದು. ಐಸಿಯು ಬೆಡ್ಡಿನ ಅರೇಂಜ್ಮೆಂಟ್ ಆಗದೆ ಆತನ ವೈಟಲ್ಸ್ ಅನ್ನುವಂಥದ್ದು ಸಾಕಷ್ಟು ಲೋ ಇದ್ರೂ ಕೂಡ ಆತನಿಗೆ ಅವಶ್ಯಕತೆ ಇದ್ದಂತ ಒಂದು ಐಸಿಯು ಬೆಡ್ ಅನ್ನುವಂಥದ್ದು ದೊರಕದೇ ಇದ್ದಿದ್ರಿಂದ ಆತ ಸಾವಿಗೀಡಾಗಿದ್ದಾನೆ. ಈ ಕಾರಣಕ್ಕೆ ಆತ ಹೇಳ್ತಾ ಇದ್ದಾನೆ, ಐ ಹ್ಯಾವ್ ಫೇಲ್ಡ್, ನಾನು ಈಗಾಗಲೇ ಫೇಲ್ ಆದಂತಾಗಿದೆ, ನನ್ನ ಬ್ರದರ್ ಇನ್ ಲಾ ಅನ್ನುವಂಥವ್ರು ಎಕ್ಸ್ಪೈರ್ ಆಗಿದ್ದಾರೆ, ಹಾಗಾಗಿ ಇದರ ಬಗ್ಗೆ ಹೆಚ್ಚಿನ ಎಫರ್ಟ್ಸ್ ಆಗುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿ ಆತ ಹೇಳಿದ್ದಂತ ಒಂದು ಮಾತಿಗೆ ಡೆಲ್ಲಿ ಹೈಕೋರ್ಟಿನ ನ್ಯಾಯಮೂರ್ತಿ ಹೇಳ್ತಾ ಇದ್ದಾರೆ, ನೋ, ದ ಸ್ಟೇಟ್ ಹ್ಯಾಸ್ ಫೈಲ್ಡ್, ವಿ ಆಲ್ ಹ್ಯಾವ್ ಫೈಲ್ಡ್ ಅಂತ ಹೇಳಿ ಬೆಂಚ್ ರಿಪ್ಲೈ ಮಾಡಿರ್ತಕ್ಕಂಥದ್ದು. ನೀವು ಸೋತಿಲ್ಲ, ನಮ್ಮ ಈ ಒಂದು ಸ್ಟೇಟ್ ಡೆಲ್ಲಿ ಅನ್ನುವಂಥ ಒಂದು ಸ್ಟೇಟೇ ಸೋತಿದೆ ಮತ್ತು ನಾವೆಲ್ಲರೂ ಕೂಡ ಸೋತಿದ್ದೇವೆ ಅನ್ನುವಂಥದ್ದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅಂದ್ರೆ ರೈಟ್ ಟು ಲೈಫ್ ಅನ್ನುವಂಥದ್ದು ಆರ್ಟಿಕಲ್ 21 ಅಡಿಯಲ್ಲಿ ಬರುವಂಥದ್ದು. ಇದೊಂದು ಫಂಡಮೆಂಟಲ್ ರೈಟ್ ಆಗಿರುತ್ತೆ. ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಭಾರತದ ಸಂವಿಧಾನದ ಅಡಿಯಲ್ಲಿ ಬದುಕುವ ಒಂದು ಹಕ್ಕನ್ನ ನೀಡಲಾಗಿರ್ತಕ್ಕಂಥದ್ದು. ಇದನ್ನ ಸ್ಟೇಟ್ ಎನ್ಶೂರ್ ಮಾಡಬೇಕಾಗುತ್ತೆ. ಯಾವುದೇ ಒಬ್ಬ ಪ್ರಜೆಗೂ ಕೂಡ ರೈಟ್ ಟು ಲೈಫ್ ಅನ್ನುವಂಥದ್ದು ಆತನಿಗಿರುವಂತ ಒಂದು ಮೂಲಭೂತ ಹಕ್ಕಾಗಿರೋದ್ರಿಂದ ಅದು ಆತನಿಗೆ ದೊರಕುವಂತೆ ನೋಡ್ಕೊಳ್ಳುವಂಥದ್ದು ನಮ್ಮ ಒಂದು ಸರ್ಕಾರದ ಹೊಣೆಯು ಮತ್ತು ಜವಾಬ್ದಾರಿಯೂ ಕೂಡ ಆಗಿರುತ್ತೆ. ಆದ್ರೆ ಅಂಥದನ್ನ ಈಗ ನೀಡೋದ್ರಲ್ಲಿ ಸರ್ಕಾರ ಫೇಲ್ಯೂರ್ ಆಗ್ತಾ ಇದೆ ಅನ್ನುವಂಥದ್ದನ್ನ ಕೋರ್ಟ್ ಕೂಡ ಒಪ್ಕೊಳ್ತಾ ಇರ್ತಕ್ಕಂಥದ್ದು. ಇದು ಆಗದೆ ಇರುವಂತ ರೀತಿಯಲ್ಲಿ ನೋಡ್ಕೋಬೇಕು ಅಂತ ಹೇಳಿ ಒಂದು ರೀತಿಯ ಕೋಪದ ನಡೆಯಲ್ಲಿ ಈಗ ಕೋರ್ಟ್ ಕೂಡ ತನ್ನ ತೀರ್ಪನ್ನ ನೀಡ್ತಾ ಇರ್ತಕ್ಕಂಥದ್ದು. ಒಂದು ರೀತಿಯ ಹೆಲ್ಪ್ಲೆಸ್ನೆಸ್ ಅನ್ನ ಕೂಡ ಈ ಒಂದು ಸಿಚುಯೇಷನ್ ಮೇಲೆ ಕೋರ್ಟ್ ತೋರಿಸ್ತಾ ಇದೆ. ಈ ಮಾತುಗಳನ್ನ ಹೇಳೋದ್ರ ಮುಖಾಂತರವಾಗಿ ನಾವು ಕೂಡ ಫೇಲ್ಯೂರ್ ಆಗಿದ್ದೇವೆ ಅನ್ನುವಂಥದ್ದನ್ನ ಇಲ್ಲಿ ತಿಳಿಸ್ತಾ ಇರ್ತಕ್ಕಂಥದ್ದು. ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ನ ಕೊರತೆ ಆಗಿರ್ತಕ್ಕಂಥದ್ದು, ಎನಫ್ ಡಾಕ್ಟರ್ಸ್ ಇಲ್ಲ, ನರ್ಸಸ್ಗಳಿಲ್ಲ, ಅಟೆಂಡೆಂಟ್ಸ್ಗಳಿಲ್ಲ, ಆಕ್ಸಿಜನ್ ಅಂಡ್ ಮೆಡಿಸಿನ್ಸ್ಗಳ ಕೊರತೆ ಆಗಿರ್ತಕ್ಕಂಥದ್ದು. ಈಗಾಗಲೇ ಏನು ಫಸ್ಟ್ ಆರ್ಟಿಕಲ್ ನಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೇಳಿದ್ವಿ, ನಮಗೆ ಸಿಕ್ಕಂತ ಈ ಒಂದು ಗ್ಯಾಪ್ ಏನಿತ್ತು ಸೆಕೆಂಡ್ ವೇವ್ ಅನ್ನುವಂಥದ್ದು ಪ್ರಾರಂಭ ಆಗೋದಕ್ಕೆ, ಆ ಗ್ಯಾಪ್ ಅನ್ನ ನಾವು ಸರಿಯಾಗಿ ಬಳಸ್ಕೊಳ್ಳದ ಕಾರಣದಿಂದಾಗಿ ಇವತ್ತು ಕೂಡ ನಾವೇನು ಫಸ್ಟ್ ವೇವ್ ನಲ್ಲಿ ಫೇಸ್ ಮಾಡ್ಬೇಕಾಗಿ ಬಂತು, ಅದಕ್ಕಿಂತಲೂ ಕ್ರಿಟಿಕಲ್ ಕಂಡೀಷನ್ಸ್ ಗಳನ್ನ ಇವತ್ತು ನಾವು ಫೇಸ್ ಮಾಡಬೇಕಾಗಿ ಬಂದಿರತಕ್ಕಂಥದ್ದು. ಇನ್ನ WHO ದ ಒಂದು ಮಾರ್ಗಸೂಚಿಯನ್ನ ನಾವು ನೋಡಿದಾಗ 1,00,000 ಮಂದಿಗೆ ಒಬ್ಬ ಡಾಕ್ಟರ್ ಇರಬೇಕಾಗುತ್ತೆ. ಆದ್ರೆ ಭಾರತದ ಜನಸಂಖ್ಯೆಯಲ್ಲಿ ನಾವು 1.7 ಲ್ಯಾಕ್ ಪಾಪ್ಯುಲೇಷನ್ಗೆ 1 ಡಾಕ್ಟರ್ ಅನ್ನ ಹೊಂದಿರತಕ್ಕಂಥದ್ದು. ಇನ್ನ ನರ್ಸಸ್ಗಳ ಸಂಖ್ಯೆಯಲ್ಲೂ ಕೂಡ ಈ ಕೊರತೆ ಅನ್ನುವಂಥದ್ದು ನಮ್ಮಲ್ಲಿ ಇನ್ನೂ ಹೆಚ್ಚಿನದಾಗಿ ಇರುವಂಥದ್ದು. ಈ ರೀತಿಯಾಗಿ ಭಾರತದಲ್ಲಿರ್ತಕ್ಕಂಥ ಡಾಕ್ಟರ್ಸ್ ಅಥವಾ ನರ್ಸಸ್ಗಳ ಸಂಖ್ಯೆಯೂ ಕಡಿಮೆ, ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ನ ಮೇಲೆ ನಾವು ಇದುವರೆಗೂ ಕೂಡ ಅಷ್ಟಾಗಿ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ನಾವು ಮಾಡಿಲ್ಲದೆ ಇರ್ತಕ್ಕಂಥದ್ದು. ಇಂಥ ಪರಿಸ್ಥಿತಿಯಲ್ಲಿ ಒಂದೇ ದಿನದಲ್ಲಿ ಈ ಒಂದು ವ್ಯವಸ್ಥೆಯನ್ನ ಸರಿ ಮಾಡೋದು ಬಹಳನೇ ಕಷ್ಟ ಆಗುತ್ತೆ. ಹಾಗಾಗಿ ದ ಸ್ಟೇಟ್ ಹ್ಯಾಸ್ ಫೇಲ್ ಟು ಪ್ರೊಟೆಕ್ಟ್ ರೈಟ್ ಟು ಲೈಫ್ ಅನ್ನುವಂಥದ್ದನ್ನ ಇಲ್ಲಿ ಡೆಲ್ಲಿ ಹೈಕೋರ್ಟ್ ತಿಳಿಸ್ತಾ ಇರ್ತಕ್ಕಂಥದ್ದು. ರೈಟ್ ಟು ಲೈಫ್ ಅನ್ನುವಂಥದ್ದು ಆರ್ಟಿಕಲ್ 21 ಅಡಿಯಲ್ಲಿ ಫಂಡಮೆಂಟಲ್ ರೈಟ್ ಆಗಿದೆ. ಇದರ ಅಡಿಯಲ್ಲಿ ರಾಜ್ಯ ಸರ್ಕಾರವೇ ಆಗಿರ್ಬೋದು, ಕೇಂದ್ರ ಸರ್ಕಾರವೇ ಆಗಿರ್ಬೋದು ಹೊಣೆಯನ್ನ ಹೊತ್ತಿರುತ್ತೆ ಯಾವುದೇ ಒಬ್ಬ ಪ್ರಜೆಯ ಒಂದು ಲೈಫ್ ಅನ್ನ ಉಳಿಸೋದಕ್ಕೆ. ಆ ಕರ್ತವ್ಯವನ್ನ ಮಾಡೋದ್ರಲ್ಲಿ ಸ್ಟೇಟ್ ಫೇಲ್ಯೂರ್ ಆಗಿದೆ ಅನ್ನುವಂಥದ್ದನ್ನ ಡೆಲ್ಲಿ ಹೈಕೋರ್ಟ್ ತಿಳಿಸ್ತಾ ಇರ್ತಕ್ಕಂಥದ್ದು. ತನ್ನ ಒಂದು ಹೆಲ್ಪ್ಲೆಸ್ನೆಸ್ ಅನ್ನ ಇಲ್ಲಿ ಅದು ವ್ಯಕ್ತಪಡಿಸ್ತಾ ಇದೆ. ರಿಲೀಸ್ ಆಫ್ ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ಗೂ ಕೂಡ ಆರ್ಡರ್ಸ್ ಅನ್ನ ಇಶ್ಯೂ ಮಾಡಿರ್ತಕ್ಕಂಥದ್ದು. ಅರ್ಲಿಯರ್ ಈ ಒಂದು ಹಿಯರಿಂಗ್ ನ ವಿಚಾರವಾಗಿ ಮಾತನಾಡುವಂತ ಸಂದರ್ಭದಲ್ಲಿ ಇಮಿಡಿಯೇಟ್ಲಿ ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ ಅನ್ನ ಏನು ಈಗಾಗಲೇ ಬ್ಲಾಕ್ ಮಾರ್ಕೆಟ್ ನಲ್ಲಿ ಅವರು ಇಟ್ಟಿದ್ದಾರೆ ಅಂತ ಹೇಳಿ ಡೆಲ್ಲಿ ಪೊಲೀಸ್ನವರು ಸೀಸ್ ಮಾಡಿದ್ರು. ಆ ಒಂದು ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ ಅನ್ನ ಆದಷ್ಟು ಶೀಘ್ರದಲ್ಲಿ ರಿಲೀಸ್ ಮಾಡಿ ಅವುಗಳನ್ನ ಪೇಷಂಟ್ಸಿನ ಟ್ರೀಟ್ಮೆಂಟ್ಗೆ ಬಳಕೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಿ ಅನ್ನುವಂತ ಒಂದು ಆರ್ಡರ್ ಅನ್ನು ಕೂಡ ಡೆಲ್ಲಿ ಹೈಕೋರ್ಟ್ ನೀಡಿರ್ತಕ್ಕಂಥದ್ದು. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಫಂಡಮೆಂಟಲ್ ರೈಟ್ಸ್ ಗಳನ್ನ ನಾವು ಭಾರತದ ಸಂವಿಧಾನದಲ್ಲಿ ಯಾವ ಒಂದು ಪಾರ್ಟ್ ನಲ್ಲಿ, ಎಷ್ಟನೇ ಪಾರ್ಟ್ ನಲ್ಲಿ ಫಂಡಮೆಂಟಲ್ ರೈಟ್ಸ್ ಗಳನ್ನ ನಾವು ಕಾಣ್ತೇವೆ ಅನ್ನುವಂಥದ್ದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ನಲ್ಲಿ ಆರ್ಮ್ಡ್ ಫೋರ್ಸಸ್ ಗೆಟ್ ಪವರ್ಸ್ ಫಾರ್ ರಿಲೀಫ್ ವರ್ಕ್ ಅನ್ನೋದಾಗಿದೆ. ಇಲ್ಲಿ ಡಿಫೆನ್ಸ್ ಮಿನಿಸ್ಟರ್ ಅವರು ಒಂದು ಸ್ಪೆಷಲ್ ಪ್ರಾವಿಷನ್ಸ್ ಗಳನ್ನ ಆರ್ಮ್ಡ್ ಫೋರ್ಸಸ್ ನವರಿಗೆ ನೀಡ್ತಾ ಇದ್ದಾರೆ. ಸೆಕೆಂಡ್ ವೇವ್ ಆಫ್ ಇನ್ಫೆಕ್ಷನ್ಸ್ ಗಳು ಈಗ ಏನ್ ಬಂದಿದೆ ಅದರ ವಿರುದ್ಧವಾಗಿ ಏನು ಎಫರ್ಟ್ಸ್ ಗಳನ್ನ ಹಾಕ್ತಾ ಇದ್ದಾರೆ ಅದನ್ನ ಸ್ಪೀಡ್ ಅಪ್ ಮಾಡೋದಕ್ಕೆ, ಈ ಎಫರ್ಟ್ಸ್ ಗಳನ್ನ ಸ್ಪೀಡ್ ಅಪ್ ಮಾಡೋದಕ್ಕೆ ಸ್ಪೆಷಲ್ ಪ್ರಾವಿಷನ್ಸ್ ಅನ್ನ ಆರ್ಮ್ಡ್ ಫೋರ್ಸಸ್ ನವರಿಗೆ ನೀಡ್ತಾ ಇರ್ತಕ್ಕಂಥದ್ದು. ಸರ್ಕಾರ ಏನೆಲ್ಲ ಮೆಷರ್ಸ್ ಗಳು ತಗೊಂಡಿದೆ ಅಂದಾಗ ಈ ರೀತಿಯಾದಂತಹ ಎಮರ್ಜೆನ್ಸಿ ಸಿಚುಯೇಷನ್ಸ್ ಅಲ್ಲಿ ಇಂಥ ಮೆಷರ್ಸ್ ಗಳನ್ನು ಕೂಡ ತಗೊಂಡಿತ್ತು. ಕೋವಿಡ್-19 ಸೆಕೆಂಡ್ ವೇವ್ ಅನ್ನ ಆದಷ್ಟು ಶೀಘ್ರದಲ್ಲಿ ನಾವು ಎಂಡ್ ಮಾಡೋದಕ್ಕೆ, ಟ್ಯಾಕಲ್ ಮಾಡೋದಕ್ಕೆ ಅಂತ ಹೇಳಿ ಕೂಡ ನಾವು ಉದಾಹರಣೆಗಳನ್ನ ನೀಡಬಹುದಾಗುತ್ತೆ. ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಅವರು ಹೇಳ್ತಾ ಇದ್ದಾರೆ, ಸ್ಪೆಷಲ್ ಗಳನ್ನ ಇನ್ವೋಕ್ ಮಾಡೋದ್ರ ಮುಖಾಂತರವಾಗಿ ಎಮರ್ಜೆನ್ಸಿ ಫಿನಾನ್ಷಿಯಲ್ ಪವರ್ಸ್ ಗಳನ್ನ ಆರ್ಮ್ಡ್ ಫೋರ್ಸಸ್ ನವರಿಗೆ ನೀಡ್ತಾ ಇರ್ತಕ್ಕಂಥದ್ದು. ಇವೇನ್ ಮಾಡುತ್ತೆ ಅಂತಂದ್ರೆ ಅವರನ್ನ ಎಂಪವರ್ ಮಾಡಿ ಅವರ ಕೋವಿಡ್-19 ಸಿಚುಯೇಷನ್ ವಿರುದ್ಧವಾಗಿನ ಎಫರ್ಟ್ಸ್ ಗಳನ್ನ ಆದಷ್ಟು ಶೀಘ್ರವಾಗಿ ಮಾಡುವಂತೆ ಸ್ಪೀಡ್ ಅಪ್ ಮಾಡುತ್ತೆ ಅವರ ಒಂದು ಎಫರ್ಟ್ಸ್ ಗಳನ್ನ ಅಂತ ಹೇಳಿ.
ಈ ಒಂದು ನಡೆಯಿಂದಾಗಿ ಕಮಾಂಡರ್ಸ್ಗಳನ್ನ ಫಾರ್ಮೇಶನ್ ಮಾಡುವಂಥದ್ದಕ್ಕೆ ಹೆಲ್ಪ್ ಆಗುತ್ತೆ ಮತ್ತು ಕ್ವಾರಂಟೈನ್ ಫೆಸಿಲಿಟೀಸ್ಗಳನ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಆಪರೇಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಸ್ಪಿಟಲ್ಸ್ಗಳನ್ನ ಮತ್ತು ಪ್ರೊಕ್ಯೂರ್ಮೆಂಟ್ಗಳನ್ನ ಅಂಡರ್ಟೇಕ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಮತ್ತು ಎಕ್ವಿಪ್ಮೆಂಟ್ಸ್ಗಳನ್ನ ರಿಪೇರ್ ಮಾಡುವಂಥದ್ದು, ಐಟಮ್ಸ್ ಮೆಟೀರಿಯಲ್ಸ್ ಸ್ಟೋರ್ಸ್ಗಳನ್ನ ಹೆಚ್ಚಿನದಾಗಿ ಪ್ರೊಕ್ಯೂರ್ ಮಾಡ್ಕೊಳ್ಳುವಂಥದ್ದು, ಜೊತೆಗೆ ವೇರಿಯಸ್ ಸರ್ವಿಸಸ್ಗಳನ್ನ ಪ್ರಾವಿಷನಿಂಗ್ ಮಾಡುವಂಥದ್ದು ಮತ್ತು ಈ ಒಂದು ಆನ್ಗೋಯಿಂಗ್ ಎಫರ್ಟ್ ಏನಿದೆ ಪ್ಯಾಂಡಮಿಕ್ನ ವಿರುದ್ಧವಾಗಿ ಅದಕ್ಕೆ ಬೇಕಾಗಿರ್ತಕ್ಕಂಥ ವರ್ಕ್ಸ್ಗಳನ್ನ ಸಪೋರ್ಟ್ ಮಾಡುವಂಥದ್ದಾಗಿರ್ಬೋದು. ಈ ರೀತಿಯ ಎಲ್ಲ ಕಾರ್ಯಗಳು ಶೀಘ್ರವಾಗಿ ಆಗೋದಕ್ಕೆ ನೆರವಾಗುವಂತೆ ಈ ಸ್ಪೆಷಲ್ ಪ್ರಾವಿಷನ್ಸ್ಗಳು ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಆರ್ಮ್ಡ್ ಫೋರ್ಸಸ್ಗೆ ಸ್ಪೆಷಲ್ ಪ್ರಾವಿಷನ್ಸ್ಗಳನ್ನ ಈ ರಿಲೀಫ್ ವರ್ಕ್ನ ವಿಚಾರವಾಗಿ ನೀಡಲಾಗಿದೆ ಅನ್ನುವಂಥದ್ದನ್ನ ಇಲ್ಲಿ ನಾವು ತಿಳ್ಕೊಳ್ಬಹುದಾಗುತ್ತೆ. ಮುಂದಿನ ಆರ್ಟಿಕಲ್ನಲ್ಲಿ ಕಿರ್ಗಿಸ್ತಾನ್, ತಜಿಕಿಸ್ತಾನ್ ಸೀಕ್ ಟು ಈಸ್ ಕ್ರಾಸ್ ಬಾರ್ಡರ್ ಟೆನ್ಷನ್ಸ್ ಅನ್ನೋದಾಗಿದೆ. ಕಿರ್ಗಿಸ್ತಾನ್ ಮತ್ತು ತಜಿಕಿಸ್ತಾನ್ ಇವೆರಡೂ ಕೂಡ ಒಂದು ಕಾಲದಲ್ಲಿ USSR ಯೂನಿಯನ್ ಆಫ್ ಸೋವಿಯತ್ ಸೋಷಿಯಲಿಸ್ಟ್ ರಿಪಬ್ಲಿಕ್ಸ್ ಅಂತ ಹೇಳಿ ಏನ್ ಗುರುತಿಸ್ಕೊಳ್ತಾ ಇತ್ತು, ಈಗ ಅದು ರಷ್ಯಾ ಆಗಿರ್ತಕ್ಕಂಥದ್ದು. ಅದು ಒಡೆದು ಹೋಗಿ ಬೇರೆ ಬೇರೆ ರಾಷ್ಟ್ರಗಳಾಗಿ ಏನು ಹಂಚಿ ಹೋಯ್ತು, ಅದರ ಭಾಗಗಳಾಗಿದ್ದಂತ ರಾಷ್ಟ್ರಗಳು ಇವು ಅಂತ ನಾವು ತಿಳ್ಕೊಳ್ಬಹುದಾಗತ್ತೆ. ಈ ಎರಡೂ ರಾಷ್ಟ್ರಗಳು ಕೂಡ ಹಿಂದಿನ ಸಂದರ್ಭದಲ್ಲಿ ಅಂದ್ರೆ ಯಾವತ್ತು ಇವೆಲ್ಲವೂ ಕೂಡ ರಷ್ಯಾದ ಅಂದ್ರೆ USSR ನ ಭಾಗವಾಗಿತ್ತು ಆಗಲಿಂದಲೇ ಈ ಕ್ಲಾಶಸ್ ಅನ್ನುವಂಥದ್ದು ಇರುವಂಥದ್ದು. ಎರಡು ರಾಷ್ಟ್ರಗಳ ನಡುವಿನ ಈ ಒಂದು ಬಾರ್ಡರ್ ಏರಿಯಾಸ್ ನಲ್ಲಿ ವಾಟರ್ ಸಪ್ಲೈ ಫೆಸಿಲಿಟಿ ಇರುವಂತ ಕೋಕ್ಟಾಶ್ ಅನ್ನುವಂತ ಪ್ರದೇಶದಲ್ಲಿ ಇರ್ತಕ್ಕಂಥ ಈ ಒಂದು ಬಾರ್ಡರ್ ಏರಿಯಾ ಆಗಿರುವಂತ ಈ ಒಂದು ಪ್ರದೇಶದಲ್ಲಿ ಇರ್ತಕ್ಕಂಥ ಡಿಸ್ಪ್ಯೂಟ್ ಅನ್ನುವಂಥದ್ದು ದಶಕಗಳ ಆಚೆಗೂ ಇದ್ದಂತ ಡಿಸ್ಪ್ಯೂಟ್ ಆಗಿರುವಂತದ್ದು. ಸೋವಿಯತ್ ಯೂನಿಯನ್ ನ ಭಾಗವಾಗಿದ್ದಂತ ಸಂದರ್ಭದಿಂದಲೂ ಕೂಡ ಈ ಡಿಸ್ಪ್ಯೂಟ್ಸ್ ಗಳನ್ನ ನಾವು ಕಾಣಬಹುದಾಗುತ್ತೆ. ಕಿರ್ಗಿಸ್ತಾನ್ ಮತ್ತು ತಜಿಕಿಸ್ತಾನ್ ಇವೆರಡೂ ಕೂಡ ಸೆಂಟ್ರಲ್ ಏಷ್ಯಾನಲ್ಲಿ ಬರುವಂತ ಕಂಟ್ರೀಸ್ ಗಳಾಗಿರ್ತಕ್ಕಂಥದ್ದು. ಇವುಗಳ ನಡುವೆ ಆಗಿರ್ತಕ್ಕಂಥ ಈ ಒಂದು ಬಾರ್ಡರ್ ಇಶ್ಯೂಸ್ ನಿಂದಾಗಿ ಅಲ್ಲಿ ಸೀಸ್ ಫೈರ್ ವೈಲೇಷನ್ಸ್ ಅನ್ನುವಂಥದ್ದು ಆಗಿದೆ. ಈ ಕಾರಣದಿಂದ ಎಕ್ಸ್ ಸೋವಿಯತ್ ಸೆಂಟ್ರಲ್ ಏಷ್ಯನ್ ನೈಬರ್ಸ್ ಗಳಾಗಿರುವಂತಹ ಈ ರಾಷ್ಟ್ರಗಳಲ್ಲಿ 39 ಮಂದಿ ಸಾವಿಗೀಡಾಗಿ ಇನ್ನೂ ಹೆಚ್ಚು 175ಕ್ಕೂ ಹೆಚ್ಚು ಮಂದಿ ವೂಂಡ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗುತ್ತೆ. ಈ ಹಿನ್ನೆಲೆಯಲ್ಲಿ ಈ ಆರ್ಟಿಕಲ್ ನಮ್ಗೆ ಏನ್ ತಿಳಿಸ್ತಿದೆ ಅಂದ್ರೆ ಈ ಕ್ರಾಸ್ ಬಾರ್ಡರ್ ಟೆನ್ಷನ್ಸ್ ಗಳನ್ನ ಈಸ್ ಮಾಡುವಂತ ಒಂದು ಸೀಸ್ ಫೈರ್ಗೆ ಇಬ್ಬರು ಕೂಡ ಒಪ್ಪಿಗೆಯನ್ನ ನೀಡಿರ್ತಕ್ಕಂಥದ್ದು. ಗುರುವಾರ ಈ ರೀತಿಯಾದಂತಹ ಒಂದು ಅವಘಡ ಸಂಭವಿಸಿದ್ರೆ ಶುಕ್ರವಾರ ಸೀಸ್ ಫೈರ್ಗೆ ಎರಡೂ ರಾಷ್ಟ್ರಗಳು ಒಪ್ಪಿಗೆಯನ್ನ ನೀಡಿರೋದ್ರಿಂದಾಗಿ ಈ ಕ್ರಾಸ್ ಬಾರ್ಡರ್ ಟೆನ್ಷನ್ಸ್ ಏನಿತ್ತು ಇದನ್ನ ಒಂದಷ್ಟು ಮಟ್ಟಿಗೆ ಈಸ್ ಮಾಡಿದಂತೆ ಆಗಿರ್ತಕ್ಕಂಥದ್ದು. ಕಿರ್ಗಿಸ್ತಾನದ 7,000 ರೆಸಿಡೆಂಟ್ಸ್ ಗಳನ್ನ ಈಗ ಆ ಸ್ಥಳದಿಂದ ಎವ್ಯಾಕ್ಯುಯೇಟ್ ಮಾಡಿರ್ತಕ್ಕಂಥದ್ದನ್ನ ಕೂಡ ನಾವು ಕಾಣಬಹುದಾಗುತ್ತೆ. ಈ ಎವ್ಯಾಕ್ಯುಯೇಷನ್ ಪ್ರೋಸೆಸ್ ಅನ್ನುವಂಥದ್ದು ಈ ಒಂದು ಚಿತ್ರದಲ್ಲಿ ನಾವೇನು ಇಲ್ಲಿ ಕಾಣ್ತಾ ಇದ್ದೇವೆ. ಈ ರೀತಿಯಾಗಿ ಎರಡು ರಾಷ್ಟ್ರಗಳ ನಡುವೆ ಬಾರ್ಡರ್ ಟೆನ್ಷನ್ಸ್ ಗಳು ಬಂದಿರುವಂತದ್ದು. ಅದಕ್ಕೆ ಈಗ ಸೀಸ್ ಫೈರ್ ನ ಮುಖಾಂತರವಾಗಿ ಅದನ್ನ ಕೊನೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಈ ಎರಡೂ ರಾಷ್ಟ್ರಗಳು ಯಾವ ಒಂದು ಮೇಜರ್ ಗ್ರೂಪಿಂಗ್ ನ ಭಾಗವಾಗಿವೆ ಅನ್ನುವಂಥದ್ದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ಏಪ್ರಿಲ್ GST ಕಲೆಕ್ಷನ್ಸ್ ಮೇ ಗೋ ಅಪ್ ಟು 1.2 lakh crore ಅನ್ನೋದಾಗಿದೆ. ಏಪ್ರಿಲ್ ನಲ್ಲಿನ GST ಕಲೆಕ್ಷನ್ಸ್ ಗಳು 1.15 lakh ನಿಂದ 1.2 lakh crore ನಷ್ಟು ಆಗಬಹುದು ಅನ್ನುವಂಥದ್ದನ್ನ SBI ತನ್ನ ರಿಪೋರ್ಟ್ ನಲ್ಲಿ ತಿಳಿಸಿರ್ತಕ್ಕಂಥದ್ದು. ಇ-ವೇ ಬಿಲ್ಸ್ ಗಳು ಕೂಡ 5.5 crore ಅನ್ನ ಕ್ರಾಸ್ ಮಾಡಬಹುದು ಅನ್ನುವಂಥದ್ದನ್ನ ಕೂಡ ತಿಳಿಸ್ತಾ ಇರ್ತಕ್ಕಂಥದ್ದು. ಡಿಸ್ಪೈಟ್ ಈ ಒಂದು ಸೆಕೆಂಡ್ ವೇವಿನ ಕರ್ಬ್ಸ್ ಇದ್ದು ಕೂಡ ಆಲ್ ಇಂಡಿಯಾ GST ಇ-ವೇ ಬಿಲ್ಸ್ ಅನ್ನುವಂಥದ್ದು ಟಿಲ್ ಏಪ್ರಿಲ್ 25 ಅನ್ನು ನಾವು ನೋಡಿದಾಗ 4.89 crore ನಷ್ಟು ಆಗಿರ್ತಕ್ಕಂಥದ್ದು. ಹಾಗಾಗಿ ಏಪ್ರಿಲ್ ಕಡೆಗೆ ಅಂದ್ರೆ ಒಟ್ಟಾರೆ ಒಂದು ತಿಂಗಳಿಗೆ ಏಪ್ರಿಲ್ ತಿಂಗಳಿಗೆ 5.5 crore ನಷ್ಟು ಇ-ವೇ ಬಿಲ್ಸ್ ಗಳನ್ನ ಕಾಣಬಹುದು ಅನ್ನುವಂತ ಒಂದು ಎಕ್ಸ್ಪೆಕ್ಟೇಷನ್ ಕೂಡ ಇರುವಂತದ್ದು. ಕಳೆದ ವರ್ಷ ಈ ಸಂದರ್ಭದಲ್ಲಿ ಲಾಕ್ಡೌನ್ ಇದ್ದಿದ್ರಿಂದಾಗಿ ಕಳೆದ ವರ್ಷದ ಪೀಕ್ ಆಫ್ ಲಾಕ್ಡೌನ್ ನ ಸಂದರ್ಭದಲ್ಲಿ ಏಪ್ರಿಲ್ ಮತ್ತು ಮೇ ತಿಂಗಳಿನ ಒಂದು ಇ-ವೇ ಬಿಲ್ಸ್ ಗಳನ್ನ ನಾವು ನೋಡಿದಾಗ 0.9 crore ನಷ್ಟು ಮಾತ್ರವೇ ಇತ್ತು. ಏಪ್ರಿಲ್ ನಲ್ಲಿ, ಮೇ ನಲ್ಲಿ 2.5 crore ನಷ್ಟು ಇ-ವೇ ಬಿಲ್ಸ್ ಗಳು ಮಾತ್ರವೇ ಜನರೇಟ್ ಆಗಿದ್ರು. ಆದ್ರೆ ಈಗ ಆ ಬಿಲ್ಸ್ ಗಳು ಹೆಚ್ಚಿಗೆ ಜನರೇಟ್ ಆಗಿರ್ತಕ್ಕಂಥದ್ದು. ಮತ್ತು GST ಕಲೆಕ್ಷನ್ ಅನ್ನುವಂಥದ್ದು 1 lakh crore ಗಿಂತಲೂ ಕೂಡ ಕಂಟಿನ್ಯೂಸ್ 6 months ನಿಂದ ಹೆಚ್ಚಾಗಿ ಕಲೆಕ್ಟ್ ಆಗ್ತಾ ಇರತಕ್ಕಂಥದ್ದು. ಒಂದು ಕಡೆ ನಮ್ಮ ಎಕಾನಮಿ ಅನ್ನುವಂಥದ್ದು ಸ್ಟೆಬಿಲಿಟಿ ಅತ್ತ ಸಾಗ್ತಾ ಇದೆ ಅನ್ನುವಂಥದ್ದನ್ನ ಈ ಆರ್ಟಿಕಲ್ ನಮಗೆ ತೋರಿಸ್ತಾ ಇದೆ. ಮೋಸ್ಟ್ ಸ್ಟೇಟ್ಸ್ ಗಳು ಪಾರ್ಷಿಯಲ್ ಲಾಕ್ಡೌನ್ ಅನ್ನ ಇಂಪೋಸ್ ಮಾಡಿದ್ದು ಸಹ ಈ ರೀತಿಯಾದಂತಹ ಒಂದು ಇಂಪ್ರೂವ್ಮೆಂಟ್ ಅನ್ನ ನಾವು ಕಾಣ್ತಿದ್ದೇವೆ ಅಂತ ಅಂದ್ರೆ ಭಾರತದ ಆರ್ಥಿಕತೆ ಒಂದಷ್ಟು ಸುಭದ್ರವಾಗಿದೆ ಅನ್ನುವಂಥದ್ದನ್ನ ಆರ್ಟಿಕಲ್ ನಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಆರ್ಟಿಕಲ್ ನಲ್ಲಿ ಮಾರ್ಚ್ ಕೋರ್ ಸೆಕ್ಟರ್ ಸೀಸ್ ರೀಬೌಂಡ್ ಆನ್ ಬೇಸ್ ಎಫೆಕ್ಟ್ ಅನ್ನುವಂಥದ್ದನ್ನ ನೋಡೋಣ. ಬೇಸ್ ಎಫೆಕ್ಟ್ ಅಂತ ಅಂದ್ರೆ ಕಳೆದ ವರ್ಷದ ಬೇಸ್ ಎಷ್ಟಿರುತ್ತೆ ಅಂತ ಹೇಳಿ ನೋಡುವಂಥದ್ದು. ಯಾವ ವಿಚಾರಕ್ಕೆ ಬಂದ್ರೂ ಕೂಡ ಅಂದ್ರೆ ಈಗ ನಾವು ಇಲ್ಲಿ ಇನ್ಫ್ಲೇಷನ್ ನ ವಿಚಾರವನ್ನ ಮಾತಾಡೋದೇ ಆದ್ರೆ ಕಳೆದ ವರ್ಷ ಎಷ್ಟಿತ್ತು ಅಂದ್ರೆ ಕಳೆದ ವರ್ಷ ಯಾವುದೇ ಒಂದು ವಸ್ತುವಿನ ಪ್ರೈಸ್ ಆಗಿರ್ಬೋದು, ಕಳೆದ ವರ್ಷದಲ್ಲಿ ಆಗಿರ್ತಕ್ಕಂಥ ನಮ್ಮ ಒಂದು ಗ್ರೋತ್ ಆಗಿರ್ಬೋದು, ಇವುಗಳನ್ನ ನಾವು ನೋಡಿದಾಗ ಇಲ್ಲಿ ನಾವು ಮಾತನಾಡ್ತಾ ಇರ್ತಕ್ಕಂಥದ್ದು ಮುಖ್ಯವಾಗಿ ಮಾರ್ಚ್ ತಿಂಗಳಲ್ಲಾಗಿರ್ತಕ್ಕಂಥ
ಕೋರ್ ಸೆಕ್ಟರ್ ನಲ್ಲಿ ಆಗಿರ್ತಕ್ಕಂಥ ರೀಬೌಂಡ್ ನ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. ಕೋರ್ ಸೆಕ್ಟರ್ ನಲ್ಲಿ ಆಗಿರ್ತಕ್ಕಂಥ ಇಂಪ್ರೂವ್ಮೆಂಟ್ ನ ಬಗ್ಗೆ ಇಲ್ಲಿ ಮಾತನಾಡ್ತಾ ಇದ್ದೇವೆ. ಕೋರ್ ಸೆಕ್ಟರ್ ಏನಿದೆ, ಈ ಕೋರ್ ಸೆಕ್ಟರ್ ನಲ್ಲಿ 8 ಕೋರ್ ಸೆಕ್ಟರ್ಸ್ ಗಳನ್ನ ನಾವೇನ್ ಕಾಣ್ತೇವೆ, ಇವು ಮಾರ್ಚ್ ತಿಂಗಳಲ್ಲಿ 6.8% ನಷ್ಟು ಇಂಪ್ರೂವ್ ಆಗಿರುವಂತದನ್ನ ನಾವು ಕಾಣಬಹುದಾಗಿದೆ. ಔಟ್ಪುಟ್ ಅನ್ನುವಂಥದ್ದು ಕಳೆದ ವರ್ಷಕ್ಕೆ ನಾವು ಕಂಪೇರ್ ಮಾಡಿದಾಗ 6.8% ನಷ್ಟು ಗ್ರೋತ್ ಅನ್ನ ಈ ವರ್ಷ ಮಾರ್ಚ್ ತಿಂಗಳಲ್ಲಿ ನಾವು ಕಂಡಿರ್ತಕ್ಕಂಥದ್ದು. ಅದೇ ನಾವು ಫೆಬ್ರವರಿ ತಿಂಗಳನ್ನ ನೋಡಿದಾಗ 3.8% ನಷ್ಟು ಕುಸಿತವನ್ನ ಕಂಡಿರ್ತಕ್ಕಂಥದ್ದು. ಹಾಗಿದ್ದು ಯಾಕೆ ಮಾರ್ಚ್ ನಲ್ಲಿ ಒಂದೇ ಬಾರಿಗೆ ಇಷ್ಟು ಹೆಚ್ಚಳ ಆಗೋದಕ್ಕೆ ಕಾರಣ ಆಯ್ತು ಅಂತ ಅಂದಾಗ, ಇದಕ್ಕೆ ಕಾರಣ ಬೇಸ್ ಎಫೆಕ್ಟ್ ಆಗುತ್ತೆ. ಬೇಸ್ ಎಫೆಕ್ಟ್ ಅಂತ ಅಂದ್ರೆ ಕಳೆದ ವರ್ಷ ಈ ರೀತಿಯ ಕೋರ್ ಸೆಕ್ಟರಿನ ಒಂದು ಗ್ರೋತ್ ಏನಿತ್ತು ಅಥವಾ ಎಷ್ಟರ ಮಟ್ಟಿಗಿತ್ತು ಅಂತ ಹೇಳಿ ನಾವು ನೋಡಿದಾಗ, ಕಳೆದ ವರ್ಷ ಲಾಕ್ಡೌನ್ ಅನ್ನುವಂಥದ್ದು ಇತ್ತು ಮತ್ತು ಕಳೆದ ವರ್ಷದ ಮಾರ್ಚ್ ತಿಂಗಳಿನಲ್ಲಿ ಭಾರತದಲ್ಲಿ ಕೋವಿಡ್ ಅನ್ನುವಂಥದ್ದು ಹೆಚ್ಚಾಗಿದ್ದಂತ ಸಂದರ್ಭ ಬಂದಿದ್ರಿಂದಾಗಿ ಆಗ ಲಾಕ್ಡೌನ್ ನ ಹಿನ್ನೆಲೆಯಲ್ಲಿ ಕಳೆದ ವರ್ಷದ ಗ್ರೋತ್ ಅನ್ನುವಂಥದ್ದು ಸಾಕಷ್ಟು ಕಡಿಮೆ ಇತ್ತು. ಈ ಕಾರಣಕ್ಕೆ ಕಳೆದ ವರ್ಷದ ಬೇಸ್ ಅನ್ನುವಂಥದ್ದು ಕಡಿಮೆ ಇತ್ತು. ಅಂದ್ರೆ ಆ ವರ್ಷವನ್ನ ನಾವು ಕಂಪ್ಯಾರಿಟಿವ್ಲಿ ತಗೊಂಡಾಗ ಲಾಸ್ಟ್ ಇಯರ್ ಈ ಮಂತಿನ ಗ್ರೋತ್ ರೇಟ್ ಅನ್ನುವಂಥದ್ದು ಕಾಂಟ್ರಾಕ್ಷನ್ ಅನ್ನ ಕಂಡಿತ್ತು. ಈ ಕಾಂಟ್ರಾಕ್ಟ್ ಆಗಿದ್ದಂತ ಇಂಡಸ್ಟ್ರಿಯಲ್ ಆಕ್ಟಿವಿಟೀಸ್ ಗಳನ್ನ ಕಳೆದ ವರ್ಷ ನಾವೇನ್ ನೋಡಿದ್ವಿ, ಅದಕ್ಕೆ ಕಂಪೇರ್ ಮಾಡಿದಾಗ ಈ ವರ್ಷದಲ್ಲಿ ಒಂದಷ್ಟು ಮಟ್ಟಿಗಾದ್ರೂ ಕೂಡ ಗ್ರೋತ್ ಅನ್ನುವಂಥದ್ದು ಕಂಡಿದೆ. ಹಾಗಾಗಿ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದಾಗ 6.8% ನಷ್ಟು ಗ್ರೋತ್ ಕಂಡಿರ್ತಕ್ಕಂಥದ್ದು. ಆದ್ರೆ ಒಟ್ಟಾರೆಯಾಗಿ ನಾವು ನೋಡಿದಾಗ 2019ಕ್ಕೆ ಕಂಪೇರ್ ಮಾಡಿದ್ರೆ ಅದು ಕಡಿಮೆ ಇದ್ರೂ ಕೂಡ ಕಳೆದ ವರ್ಷದಲ್ಲಿ ನಮ್ಮ ಬೇಸ್ ಅನ್ನುವಂಥದ್ದು ಕಡಿಮೆ ಇದ್ದ ಕಾರಣದಿಂದ ಈ ವರ್ಷ ಅನ್ನುವಂಥದ್ದು ಕಡಿಮೆ ಇದ್ರೂ ಕೂಡ ಅದು ಹೆಚ್ಚಿಗೆ ಆಗಿದೆಯೇನೋ ಅನ್ನುವಂತೆ ಕಾಣ್ತಾ ಇದೆ. ಇದನ್ನೇ ನಾವು ಬೇಸ್ ಎಫೆಕ್ಟ್ ಅಂತ ಹೇಳಿ ನೋಡುವಂಥದ್ದು. ಮಾರ್ಚ್ ನಲ್ಲಿರ್ತಕ್ಕಂಥ ಕೋರ್ ಸೆಕ್ಟರ್ ಅನ್ನುವಂಥದ್ದು ರೀಬೌಂಡ್ ಕಂಡಿದೆ. ಫೆಬ್ರವರಿನಲ್ಲಿ ಕಡಿಮೆ ಆಗಿದ್ದಂತ ಇದರ ಗ್ರೋತ್ ರೇಟ್ ಅನ್ನುವಂಥದ್ದು ಮಾರ್ಚ್ ನಲ್ಲಿ 6.8% ನಷ್ಟು ಹೆಚ್ಚಾಗಿದೆ. ಕಾರಣ ಏನು ಅಂತ ಅಂದ್ರೆ ಇದರ ಬೇಸ್ ಎಫೆಕ್ಟ್ ಅನ್ನುವಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಬೇಸ್ ಎಫೆಕ್ಟ್ ಕಾನ್ಸೆಪ್ಟ್ ನಮಗೆ ಸ್ಪಷ್ಟವಾಗಿ ತಿಳಿದಿರಬೇಕು. ಇಲ್ಲಿ UPSC ಆಗಿರ್ಬೋದು, KPSC ಆಗಿರ್ಬೋದು, ಯಾವುದೇ ಪೇಪರ್ ನಲ್ಲಿ ಎಕನಾಮಿಕ್ ಸಂಬಂಧಪಟ್ಟಂತೆ ಇದರ ಬಗ್ಗೆ ಪ್ರಶ್ನೆಗಳು ಬರ್ಬೋದಾಗಿರುತ್ತೆ. ಇನ್ನ ಮಾರ್ಚ್ ತಿಂಗಳಲ್ಲಿ ಯಾವುದರಲ್ಲಿ ಹೆಚ್ಚಿನ ಒಂದು ಗ್ರೋತ್ ರೇಟ್ ಅನ್ನು ನಾವು ಕಾಣ್ತಿದ್ದೇವೆ ಅಂದ್ರೆ ಸ್ಟೀಲ್, ಸಿಮೆಂಟ್, ಎಲೆಕ್ಟ್ರಿಸಿಟಿ ಮತ್ತು ನ್ಯಾಚುರಲ್ ಗ್ಯಾಸ್ ನಲ್ಲಿ ಶಾರ್ಪ್ ಡಬಲ್ ಡಿಜಿಟ್ ಇನ್ಕ್ರೀಸ್ ಅನ್ನುವಂಥದ್ದು ಕಳೆದ ವರ್ಷಕ್ಕೆ ನಾವು ಕಂಪೇರ್ ಮಾಡಿದಾಗ ಆಗಿರ್ತಕ್ಕಂಥದ್ದು. ಆದ್ರೆ ಕೋಲ್, ಫರ್ಟಿಲೈಸರ್, ಕ್ರೂಡ್ ಆಯಿಲ್ ಮತ್ತು ಪೆಟ್ರೋಲಿಯಂ ರಿಫೈನರಿ ಪ್ರಾಡಕ್ಟ್ಸ್ ಗಳಲ್ಲಿ ಕಡಿಮೆ ಆಗಿರ್ತಕ್ಕಂಥದ್ದನ್ನ ಕೂಡ ನಾವು ಕಾಣಬಹುದಾಗುತ್ತೆ. ಇನ್ನ ಕೋರ್ ಸೆಕ್ಟರ್ ಅನ್ನುವಂಥದ್ದು ಒಟ್ಟಾರೆ 40.3% ನಷ್ಟು ವೆಯ್ಟೇಜ್ ಅನ್ನ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಲ್ಲಿ ಹೊಂದಿರತಕ್ಕಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಮಾರ್ಚ್ ಕಡೆಯ ಹೊತ್ತಿಗೆ 10% ಗ್ರೋತ್ ಅನ್ನ ಈ ಕೋರ್ ಸೆಕ್ಟರ್ ಹೊಂದಿರುತ್ತೆ ಅನ್ನುವಂಥದ್ದನ್ನ ICRA ಚೀಫ್ ಎಕನಾಮಿಸ್ಟ್ ಅದಿತಿ ನಾಯರ್ ಅವರು ಕೂಡ ಈ ಆರ್ಟಿಕಲ್ ನಲ್ಲಿ ತಿಳಿಸ್ತಾ ಇದ್ದಾರೆ. ಇಂದಿನ ಎಡಿಟೋರಿಯಲ್ ಒಂದನ್ನ ಡಿಸ್ಕಸ್ ಮಾಡೋಣ. ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಅನ್ನುವಂತ ಈ ಎಡಿಟೋರಿಯಲ್ ನಲ್ಲಿ ಭಾರತದಲ್ಲಿ ಆಗಿರ್ತಕ್ಕಂಥ ಕರೋನಾದಿಂದ ಆಗಿರ್ತಕ್ಕಂಥ ಸಾವಿನ ಬಗ್ಗೆ ಮಾತನಾಡ್ತಾ ಇರ್ತಕ್ಕಂಥದ್ದು. ಭಾರತದಲ್ಲಿ ಕರೋನಾದಿಂದ ಸಾವಿಗೀಡಾದವರ ಸಂಖ್ಯೆಗಳನ್ನ ಟ್ರಾನ್ಸ್ಪರೆಂಟ್ ಆಗಿ ನಾವು ಆ ಒಂದು ಮಾಹಿತಿಯನ್ನ ನೀಡ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿನ ಲೇಖಕರ ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ಇದು ಒಂದಷ್ಟು ಮಟ್ಟಿಗೆ ನಿಜವೂ ಕೂಡ ಹೌದು. ಇಂಡಿಯಾ ಮಸ್ಟ್ ಬಿ ಟ್ರಾನ್ಸ್ಪರೆಂಟ್ ಅಬೌಟ್ COVID-19 ಡೆತ್ಸ್ ಟು ಬಿ ಏಬಲ್ ಟು ಡೀಲ್ ಬೆಟರ್ ವಿತ್ ದ ಕ್ರೈಸಿಸ್ ಅಂತ ಹೇಳಿ ಲೇಖಕರ ಅಭಿಪ್ರಾಯ ಆಗಿದೆ. ಭಾರತವು ಈ ಒಂದು COVID-19 ಕ್ರೈಸಿಸ್ ಅನ್ನ ಬೆಟರ್ ಆಗಿ ನಾವು ಕ್ರೈಸಿಸ್ ಅನ್ನ ಈ ಡೀಲ್ ಮಾಡಬೇಕು ಅಂತ ಅಂದ್ರೆ ಟ್ರಾನ್ಸ್ಪರೆಂಟ್ ಆಗಿ COVID-19 ಕೇಸಸ್ಗಳ ಬಗ್ಗೆ ಮಾಹಿತಿಯನ್ನ ನಾವು ಜನಗಳಿಗಾಗಿರ್ಬೋದು, ವರ್ಲ್ಡ್ ಮೀಡಿಯಾಸ್ಗಾಗಿರ್ಬೋದು, WHO ಎಲ್ಲಿಗೆ ಆದ್ರೂ ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನ ನೀಡುವಾಗ ನಾವು ಟ್ರಾನ್ಸ್ಪರೆಂಟ್ ಆಗಿ ನೀಡಬೇಕು ಅನ್ನುವಂಥದ್ದು ಲೇಖಕರ ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ಇಂಡಿಯಾದ ಅಫಿಷಿಯಲ್ ಡೆತ್ ರೋಲ್ ಅನ್ನು ನಾವು ನೋಡಿದಾಗ ಇದು 2 ಲಕ್ಷವನ್ನ ಸದ್ಯಕ್ಕೆ ಕ್ರಾಸ್ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಭಾರತವು 4ನೇ ಸ್ಥಾನದಲ್ಲಿದೆ. US, ಮೆಕ್ಸಿಕೋ, ಬ್ರೆಜಿಲ್ ಮೊದಲ 3 ಸ್ಥಾನಗಳನ್ನ ಗಳಿಸಿರ್ತಕ್ಕಂಥದ್ದು. ಆದ್ರೆ ಭಾರತ ಇಲ್ಲಿ ಏನು ಒಂದು ಕ್ಲೈಮ್ ಮಾಡ್ತಾ ಇದೆ ಅಂತ ಅಂದ್ರೆ ಆ ರಾಷ್ಟ್ರಗಳಲ್ಲಿರ್ತಕ್ಕಂಥ ಜನಸಂಖ್ಯೆಯನ್ನು ನೋಡಿದಾಗ ಭಾರತದಲ್ಲಿರ್ತಕ್ಕಂಥ ಜನಸಂಖ್ಯೆಗೆ ಅದನ್ನು ಕಂಪೇರ್ ಮಾಡಿದಾಗ 1 ಮಿಲಿಯನ್ ಅಂದ್ರೆ 10 ಲಕ್ಷ ಮಂದಿಗೆ ಆ ರಾಷ್ಟ್ರಗಳಲ್ಲಿ 1600ರಿಂದ 1800ರಷ್ಟು ಮಂದಿ ಸಾವಿಗೀಡಾಗ್ತಿದ್ದಾರೆ. ಆದ್ರೆ ಭಾರತದಲ್ಲಿ ಕೇವಲ 150 ಮಂದಿ ಸಾವಿಗೀಡಾಗ್ತಿದ್ದಾರೆ 10 ಲಕ್ಷ ಮಂದಿಯಲ್ಲಿ. ಹಾಗಾಗಿ ಭಾರತದಲ್ಲಿ ಸಾವಿನ ಸಂಖ್ಯೆ ಸಾಕಷ್ಟು ಕಡಿಮೆ ಇದೆ. ಭಾರತವು ಈ COVID-19 ಅನ್ನ ಫೇಸ್ ಮಾಡೋದ್ರಲ್ಲಿ ಬೆಟರ್ ಜಾಬ್ ಅನ್ನ ಮಾಡ್ತಾ ಇದೆ, ತನ್ನ ಮಂದಿಯನ್ನ ಹೆಚ್ಚಿನದಾಗಿ ಪ್ರೊಟೆಕ್ಟ್ ಮಾಡ್ತಿದೆ ಅನ್ನುವಂಥದ್ದು ಭಾರತದ ಲೀಡರ್ಸ್ ಗಳ ವಾದ ಆಗುತ್ತೆ ಈ ಒಂದು ಫಿಗರ್ಸ್ ಗಳನ್ನ ಇಟ್ಕೊಂಡು. ಆದ್ರೆ ಈ ಒಂದು ಫಿಗರ್ಸ್ ಗಳು ಟ್ರಾನ್ಸ್ಪರೆಂಟ್ ಆಗಿಲ್ಲ. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸಾವು ನೋವುಗಳು ಆಗ್ತಾ ಇದೆ ಅನ್ನುವಂಥದ್ದನ್ನ ಲೇಖಕರು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ಪೆಕ್ಟ್ರಮ್ ಆಫ್ ಇಂಡಿಪೆಂಡೆಂಟ್ ಎಕ್ಸ್ಪರ್ಟ್ಸ್ ಏನ್ ಪಾಯಿಂಟ್ ಔಟ್ ಮಾಡ್ತಿದ್ದಾರೆ ಅಂತ ಅಂದ್ರೆ ಪ್ರಾಬ್ಲಮ್ಸ್ ನಮ್ಮ ಸಿಸ್ಟಮ್ ಅಲ್ಲಿ ಯಾವ ರೀತಿಯಾಗಿ ಇದೆ ಅನ್ನೋದ್ರ ಬಗ್ಗೆ ಮತ್ತು ಡೆತ್ ರಿಪೋರ್ಟಿಂಗ್ ಅನ್ನುವಂಥದ್ದು ಭಾರತದಲ್ಲಿ ಯಾವ ಒಂದು ವ್ಯವಸ್ಥೆ ಅಡಿಯಲ್ಲಿ ನಡೀತಾ ಇದೆ, ಅದರಲ್ಲಿ ಇರ್ತಕ್ಕಂಥ ಸಾಕಷ್ಟು ಸಮಸ್ಯೆಗಳ ಬಗ್ಗೆ ಎಕ್ಸ್ಪರ್ಟ್ಸ್ ಗಳು ಕೈ ಮಾಡಿ ತೋರಿಸ್ತಾ ಇರ್ತಕ್ಕಂಥದ್ದು. ಅಂಡರ್ ಕೌಂಟಿಂಗ್ ದ ಡೆತ್ ಅನ್ನುವಂಥದ್ದು ಬಹಳ ಒಂದು ಮುಖ್ಯವಾದಂತ ವಿಚಾರ ಆಗ್ತಾ ಇದೆ ಭಾರತದಲ್ಲಿ ಈ ಪ್ಯಾಂಡಮಿಕ್ ನ
ವಿಚಾರಕ್ಕೆ ಬಂದಾಗ. ಆದ್ರೆ ಕೆಲವು ಬೇರೆ ಬೇರೆ ಕನ್ಸರ್ನ್ಸ್ಗಳಿಂದ ಡೆತ್ಸ್ಗಳನ್ನ ಕೌಂಟ್ ಮಾಡದೇ ಇರುವಂತದ್ದು ಮತ್ತೊಂದು ಕಾರಣ ಆಗಿದ್ರೆ, ಡೆಲಿಬರೇಟ್ ಆಗಿ ಒಮಿಷನ್ ಮಾಡ್ತಾ ಇರ್ತಕ್ಕಂಥದ್ದು, ಬೇಕು ಅಂದನೆ ಸಂಖ್ಯೆಗಳನ್ನ ಕಡಿಮೆ ಮಾಡಿ ಹೇಳ್ತಾ ಇರ್ತಕ್ಕಂಥದ್ದು ಒಂದು ದೊಡ್ಡ ಅಪವಾದವೇ ಸರಿ ಎನ್ನುವಂಥದ್ದು ಇವರ ಅಭಿಪ್ರಾಯ. ಏಪ್ರಿಲ್ 16 ಗುಜರಾತ್ನ ಹೆಲ್ತ್ ಬುಲೆಟಿನ್ ಪ್ರಕಾರವಾಗಿ 78 ಅಫಿಷಿಯಲ್ ಕೋವಿಡ್-19 ಡೆತ್ಸ್ಗಳು ಅಂತ ಅವ್ರು ಹೇಳ್ತಾರೆ. ಆದ್ರೆ 689 ಬಾಡೀಸ್ಗಳನ್ನ ಅಂದು ಅಲ್ಲಿನ ಕ್ರಿಮೇಟರಿ ಗೌಂಡ್ಸ್ಗಳಲ್ಲಿ ಕೋವಿಡ್-19 ಪ್ರೋಟೋಕಾಲ್ಸ್ಗಳ ಅಡಿಯಲ್ಲಿ ಬರಿ ಮಾಡಿರ್ತಕ್ಕಂಥದ್ದು. ಇದಕ್ಕೆ ಅವ್ರ ಕಾರಣಗಳನ್ನ ನೀಡುವಂಥದ್ದು ಏನು ಅಂತ ಅಂದ್ರೆ, ಯಾರೇ ವ್ಯಕ್ತಿ ಅವರು ಸಾವಿಗೀಡಾಗಿದ್ದಾರೆ ಆದ್ರೆ ಅವರ ಒಂದು ಕೋವಿಡ್ ರಿಸಲ್ಟ್ಸ್ಗಳು ಇನ್ನೂ ಕೂಡ ಬಾಕಿ ಇದೆ ಅಂತ ಅಂದಾಗ ಅವರನ್ನ ಪಾಸಿಟಿವ್ ಅಂತಾನೆ ಕನ್ಸಿಡರ್ ಮಾಡ್ತಾರೆ, ಅಥವಾ ಒಟ್ಟಾರೆಯಾಗಿ ಕೋವಿಡ್ ಪ್ರೋಟೋಕಾಲ್ಸ್ ನ ಅಡಿಯಲ್ಲಿಯೇ ಅವರನ್ನ ಬರಿ ಮಾಡಲಾಗುತ್ತೆ. ಪಾಸಿಟಿವ್ ಅಂತ ಕನ್ಸಿಡರ್ ಮಾಡೋದಿಲ್ಲ, ಆದ್ರೆ ಕೋವಿಡ್-19 ಪ್ರೋಟೋಕಾಲ್ಸ್ ಅನ್ನ ಫಾಲೋ ಮಾಡಿ ಅವರನ್ನ ಬರಿ ಮಾಡಲಾಗುತ್ತೆ ಅನ್ನುವಂಥದ್ದು. ಈ ರೀತಿಯಾಗಿ ನಾವು ನೋಡಿದಾಗ ಬರಿಯಲ್ ಗ್ರೌಂಡ್ ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೋವಿಡ್-19 ಪ್ರೋಟೋಕಾಲ್ಸ್ ಗಳನ್ನ ಫಾಲೋ ಮಾಡಬೇಕಾಗಿ ಬರುತ್ತೆ ಅನ್ನುವಂಥದ್ದು ಅವರ ಒಂದು ಮಾತಾಗಿರ್ತಕ್ಕಂಥದ್ದು. ಆದ್ರೂ ಕೂಡ ಇಲ್ಲಿ ನಾವು ನೋಡುವಂತೆ ಈ ಸೆಕೆಂಡ್ ವೇವ್ ನಲ್ಲಿ ಕೆಲವೊಮ್ಮೆ ರಿಸಲ್ಟ್ಸ್ ಗಳು ನೆಗೆಟಿವ್ ಬಂದ್ರೂ ಕೂಡ ಎಕ್ಸ್ಪರ್ಟ್ಸ್ ಗಳು ಹೇಳ್ತಾ ಇರುವಂತೆ ಅವರಲ್ಲಿ ಏನಾದ್ರೂ ಸಿಂಪ್ಟಮ್ಸ್ ಗಳು ಕಾಣಿಸ್ತಿದೆ ಅಂತ ಅಂದ್ರೆ ಕೋವಿಡ್ ಪಾಸಿಟಿವ್ ಅಂತಾನೆ ಫೀಲ್ ಮಾಡಿ ಆ ಸಿಂಪ್ಟಮ್ಸ್ ಗೆ ತಕ್ಕಂತೆ ಮೆಡಿಕೇಟ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿ ಅನ್ನುವಂಥದ್ದು. ಇದನ್ನ ನಾವು ನೋಡಿದಾಗ ಗೊತ್ತಾಗುತ್ತೆ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಕೋವಿಡ್ ಪೇಷಂಟ್ಸ್ ಗಳು ಭಾರತದಲ್ಲಿದ್ದಾರೆ, ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕೋವಿಡ್ ಡೆತ್ಸ್ ಅನ್ನುವಂಥದ್ದು ಆಗ್ತಾ ಇದೆ. ಅದನ್ನ ರಾಷ್ಟ್ರಗಳು, ರಾಜ್ಯಗಳಾಗಿರ್ಬೋದು ಅಥವಾ ಕೇಂದ್ರ ಸರ್ಕಾರವೇ ಆಗಿರ್ಬೋದು, ಒಂದು ನಮ್ಮಲ್ಲಿ ಆಗ್ತಾ ಇರ್ತಕ್ಕಂಥ ಡೆತ್ ಅನ್ನ ಸರಿಯಾಗಿ ನಾವು ಕೌಂಟ್ ಮಾಡದೇ ಇರ್ತಕ್ಕಂಥದ್ದು, ಅದು ನಮಗೆ ಗೊತ್ತಿಲ್ಲದೆ ಅಥವಾ ಅಂಡರ್ ಕೌಂಟಿಂಗ್ ಅನ್ನುವಂಥದ್ದು ಬೇರೆ ಬೇರೆ ರೀಸನ್ಸ್ ಗಳಿಗೆ ಆಗ್ತಾ ಇದ್ರೆ, ಮತ್ತೊಂದು ಡೆಲಿಬರೇಟ್ ಆಗಿ ಒಮಿಷನ್ ಅನ್ನುವಂಥದ್ದು ಆಗ್ತಾ ಇದೆ. ಇನ್ನು ಯಾವ ರೀತಿಯಾಗಿ ನಾವು ಕೋವಿಡ್ ಪೇಷಂಟ್ಸ್ ಅಥವಾ ಕೋವಿಡ್ ಇಂದಾನೆ ಸಾವಿಗೀಡಾಗಿದ್ದಾರೆ ಅಂತ ಹೇಳಿ ಕನ್ಸಿಡರ್ ಮಾಡ್ತೇವೆ ಅಂತ ಅಂದ್ರೆ, ಪ್ರೈಮರಿ ರೀಸನ್ ಏನಾದ್ರೂ ಕೋವಿಡ್ ಆಗಿದ್ರೆ, ಯಾರೇ ಒಬ್ಬ ವ್ಯಕ್ತಿ ಸತ್ತಿದ್ದಾನೆ ಅಂತ ಅಂದ್ರೆ, ಒಬ್ಬ ವ್ಯಕ್ತಿಗೆ ಏನಾದ್ರೂ ಕೋವಿಡ್ ಬಂತು, ಆತನಿಗೆ ಮುಂಚೆಯೇ BP ಅಥವಾ ಶುಗರ್ಸ್ ಇತ್ತು, ಆತನಿಗೆ ಕೋವಿಡ್ ಬಂದಿದ್ರಿಂದ ಮತ್ಯಾವುದೋ ಭಾಗಗಳು ಕೆಲಸ ಮಾಡದೇ ಇರುವಂತೆ ಪ್ರಾರಂಭ ಮಾಡುತ್ತೆ, ಹಾಗಾಗಿ ಆತ ಸಾವಿಗೀಡಾಗ್ತಾನೆ. ಆದ್ರೆ ಇಲ್ಲಿ ಮುಖ್ಯವಾದಂತ ಕಾರಣ ಏನಾಗುತ್ತೆ, ಕೋವಿಡ್ ಬಂದಿದ್ದಿಂದಲೇ ಆತನ ಕೆಲವು ಅಂಗಾಂಗಗಳು ಕೆಲಸ ಮಾಡೋದಿಲ್ಲ. ಆದ್ರೆ ಇಲ್ಲಿ ನಮ್ಮ ಸರ್ಕಾರದವ್ರು ನೀಡುವಂತ ಫಿಗರ್ ಏನು ಅಂತ ಅಂದ್ರೆ, ಆತನಿಗೆ ಆ ಒಂದು ಅಂಗಾಂಗ ವೈಕಲ್ಯ ಆದ ಕಾರಣದಿಂದಾಗಿ ಆತ ಸಾವಿಗೀಡಾದ್ದೇ ಹೊರತು ಕೋವಿಡ್ ಅನ್ನುವಂಥದ್ದು ಪ್ರೈಮರಿ ರೀಸನ್ ಆಗೋದಿಲ್ಲ, ಸೆಕೆಂಡರಿ ರೀಸನ್ ಆಗುತ್ತೆ ಅಂತ ಹೇಳಿ ಆತನನ್ನ ಕೋವಿಡ್ ನಿಂದ ಸಾವಿಗೀಡಾದಂತ ವ್ಯಕ್ತಿಯ ಸಾಲಿನಲ್ಲಿ ಸೇರಿಸ್ತಾ ಇಲ್ಲ. ಈ ರೀತಿಯಾದಂತ ಬೇರೆ ಬೇರೆ ವ್ಯವಸ್ಥೆಯನ್ನ, ಸಿಸ್ಟಮ್ ಅನ್ನ ನಮ್ಮ ಭಾರತದಲ್ಲಿ ನಾವು ಈಗೇನು ಅಡಾಪ್ಟ್ ಮಾಡ್ಕೊಂಡಿದ್ದೇವೆ ಡೆತ್ ಅನ್ನ ರಿಪೋರ್ಟ್ ಮಾಡೋದಲ್ಲಿ, ಅದು ಸರಿ ಇಲ್ಲ ಅನ್ನುವಂಥದ್ದು ಲೇಖಕರ ಒಂದು ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ಕಳೆದ ವರ್ಷದಲ್ಲಿ ತಮಿಳುನಾಡು, ಡೆಲ್ಲಿ, ವೆಸ್ಟ್ ಬೆಂಗಾಲ್ ಅನ್ನ ನೋಡಿದಾಗ ಅಲ್ಲಿಯೂ ಇದೇ ರೀತಿಯಾದಂತ ಡೇಟಾವನ್ನ ನೋಡಬಹುದಾಗಿತ್ತು. ಯಾರಿಗೆಲ್ಲ ಕೋಮಾರ್ಬಿಡಿಟೀಸ್ ಇತ್ತು ಅಂತವರ ಸಾವನ್ನ ಕೋವಿಡ್ ನಿಂದಾದಂತ ಸಾವು ಅಂತ ಹೇಳಿ ಕನ್ಸಿಡರ್ ಮಾಡಲಿಲ್ಲ. ಅಂದ್ರೆ ಅವ್ರು ಕೋವಿಡ್ ನಿಂದಲೇ ಸತ್ರು ಕೂಡ ಕೋವಿಡ್ ಪ್ರೈಮರಿ ಕಾರಣ ಅಲ್ಲ ಅಂತ ಹೇಳಿ ಅವರ ಒಂದು ನಿಲುವಾಗಿತ್ತು. ಈ ರೀತಿಯಾದಂತ ಬ್ಯಾಕ್ಲಾಗ್ಸ್ ಅನ್ನ ನಾವು ಓವರ್ ಟೈಮ್ ನಲ್ಲಾದ್ರೂ ಕರೆಕ್ಟ್ ಮಾಡಬೇಕಾಗಿತ್ತು, ಆದ್ರೆ ಕರೆಕ್ಟ್ ಮಾಡಿಲ್ಲದೆ ಇರುವಂತದ್ದು ಒಂದು ದೊಡ್ಡ ತಪ್ಪಾಗಿರ್ತಕ್ಕಂಥದ್ದು. ಇನ್ನ 2 in 3 ಡೆತ್ಸ್ ಅನ್ನುವಂಥದ್ದು ಭಾರತದಲ್ಲಿ ಮನೆಯಲ್ಲೇ ಆಗೋದ್ರಿಂದ 14 ಅದು ಕೂಡ ಒಂದು ಕಾರಣ ಆಗುತ್ತೆ ನಮ್ಮಲ್ಲಿ ಈ ಟ್ರಾನ್ಸ್ಪರೆಂಟ್ ಆಗಿ ಡೆತ್ ರಿಪೋರ್ಟ್ ಮಾಡದೇ ಇರುವಂತದಕ್ಕೆ. ಜೊತೆಗೆ 14% ಆಫ್ ದಿ ಡೆತ್ಸ್ ಅನ್ನುವಂಥದ್ದು ಭಾರತದಲ್ಲಿ ರಿಜಿಸ್ಟರೇ ಆಗದೆ ಇಲ್ದಿರ್ತಕ್ಕಂಥದ್ದು ಕೂಡ ಒಂದು ಮುಖ್ಯವಾದಂತ ಕಾರಣ ಆಗುತ್ತೆ. ಹವೆವರ್ ಈ ರೀತಿಯಾದಂತ ಸೆಕೆಂಡ್ ವೇವಿನ ಈ ಫೆರೋಸಿಟಿಯನ್ನು ನಾವು ನೋಡ್ತಾ ಇದ್ರೆ, ಕೋವಿಡ್-19 ಡೆತ್ಸ್ ಅನ್ನುವಂಥದ್ದು ರಿನ್ಯೂಡ್ ಫೋಕಸ್ ಅನ್ನ ಈಗ ಪಡ್ಕೊಂಡಿರ್ತಕ್ಕಂಥದ್ದು. ಜನಗಳಿಗೆ ಮೀಡಿಯಾಸ್ಗಳಿಂದ ಆಗಿರ್ಬೋದು ಅಥವಾ ಅವರ ನೇರವಾದಂತ ಕಣ್ಣುಗಳಿಂದಲೇ ಅವ್ರು ನೋಡ್ತಾ ಇದ್ದಾರೆ, ವಿಜುವಲ್ಸ್ ಆಫ್ ಬಾಡೀಸ್ ಗಳನ್ನ ಅವ್ರು ನೋಡ್ತಾ ಇದ್ದಾರೆ. ಇದೆಲ್ಲ ಅವರ ಕಣ್ಣು ಮುಂದೆನೆ ನಡೀತಿರುವಾಗ ಈ ರೀತಿಯಾದಂತ ಫಿಗರ್ಸ್ ಗಳನ್ನ ಕೊಟ್ರೆ ಅದು ಜನಗಳು ಕೂಡ ನಂಬೋದಕ್ಕೆ ಸಾಧ್ಯ ಆಗದೆ ಇರುವಂತ ಫಿಗರ್ಸ್ ಗಳಾಗುತ್ತೆ. ಹಾಗಾಗಿ ಟ್ರಾನ್ಸ್ಪರೆನ್ಸಿ ಅನ್ನುವಂಥದ್ದು ಬಹಳನೇ ಮುಖ್ಯ ಆಗುತ್ತೆ ಈ ಕೋವಿಡ್-19 ಡೆತ್ ನ ವಿಚಾರದಲ್ಲಿ. ಇನ್ನ ಬೇರೆ ರಾಷ್ಟ್ರಗಳಲ್ಲಿ ಇರ್ತಕ್ಕಂಥ ಏಜ್ಡ್ ಪೀಪಲ್ ಅನ್ನುವಂಥವ್ರು ಎಷ್ಟರ ಮಟ್ಟಿಗೆ ಈ ಕೋವಿಡ್ ನಿಂದ ಸಾವಿಗೀಡಾಗ್ತಿದಾರೋ ಅದರಲ್ಲಿ ಭಾರತಕ್ಕೆ ನಾವು ಕಂಪೇರ್ ಮಾಡಿದಾಗ ಭಾರತದಲ್ಲಿರ್ತಕ್ಕಂಥ ಏಜ್ಡ್ ಪೀಪಲ್ ಮೋಸ್ಟ್ ವಲ್ನರಬಲ್ ಆಗಿ ಕಾಣಿಸ್ತಾರೆ. ಯಾಕೆಂದ್ರೆ ಈ ಇನ್ಫೆಕ್ಷನ್ ನಿಂದ ಹೆಚ್ಚಿಗೆ ಸಾವಿಗೀಡಾಗಿರ್ತಿರ್ತಕ್ಕಂಥವ್ರು ಅವರೇ. ಆದ್ರೆ ನಾವು ವೆಸ್ಟ್ ಗೆ ಕಂಪೇರ್ ಮಾಡಿದಾಗ ನಮ್ಮ ಭಾರತದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಯಂಗರ್ ಪಾಪ್ಯುಲೇಷನ್ ಭಾರತದಲ್ಲಿ ಇದ್ದಾರೆ ಅಂತ ಗೊತ್ತಿದ್ದು ಕೂಡ ಭಾರತದಲ್ಲಿ ಓಲ್ಡ್ ಏಜ್ ಪಾಪ್ಯುಲೇಷನ್ ಕಡಿಮೆ ಸಂಖ್ಯೆಯಲ್ಲಿ ಇದ್ರೂ ಕೂಡ, ಅಂದ್ರೆ ಪರ್ಸೆಂಟೇಜ್ ಆಫ್ ಓಲ್ಡ್ ಪಾಪ್ಯುಲೇಷನ್ ಇನ್ ಇಂಡಿಯಾ ಈಸ್ ಲೆಸ್ ಆಗಿದ್ದು ಕೂಡ ಭಾರತದಲ್ಲಿ ಆ ಲೆಸ್ಸರ್ ಓಲ್ಡ್ ಪಾಪ್ಯುಲೇಷನ್ ಅಲ್ಲಿ ಇರ್ತಕ್ಕಂಥವ್ರು ಹೆಚ್ಚಿಗೆ ಸಾವಿಗೀಡಾಗ್ತಿದ್ದಾರೆ ಅಂತ ಅಂದ್ರೆ, ಬೇರೆ ರಾಷ್ಟ್ರಗಳಲ್ಲಿ ಅದೇ ಏಜ್ ಗ್ರೂಪ್ ನವರಿಗೆ ಸಿಗ್ತಾ ಇರುವಂತ ಫೆಸಿಲಿಟೀಸ್ಗಳು, ಹೆಲ್ತ್ ಫೆಸಿಲಿಟೀಸ್ಗಳು ಭಾರತದಲ್ಲಿ ಸಿಗ್ತಾ ಇಲ್ಲ ಅನ್ನುವಂಥದ್ದನ್ನ ಇದು ಸ್ಪಷ್ಟವಾಗಿ ತೋರಿಸ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಅವರನ್ನ ಏನೀಗ ವಲ್ನರಬಲ್ ಆಗ್ತಾ ಇದ್ದಾರೆ, ಈ ರೀತಿ ಆಗದೆ ಇರುವಂತೆ ಸರ್ಕಾರಗಳು ನೋಡ್ಕೋಬೇಕನ್ನುವಂಥದ್ದು ಲೇಖಕರ ಅಭಿಪ್ರಾಯ. ಈಗಾಗಲೇ ಭಾರತದಲ್ಲೇ ಏನು ವ್ಯಾಕ್ಸಿನೇಷನ್ ಅನ್ನುವಂಥದ್ದು ಮ್ಯಾಸಿವ್ ಆಗಿ ಸ್ಟಾರ್ಟ್ ಆಗಿದೆ. ಇದರಲ್ಲಿ 60 ವರ್ಷ ಮೇಲ್ಪಟ್ಟ ಕೇವಲ 4% ಭಾರತೀಯರು ಮಾತ್ರವೇ ವ್ಯಾಕ್ಸಿನೇಟ್ ಆಗಿರ್ತಕ್ಕಂಥದ್ದು.
ಇದರಿಂದಲೇ ಅವರಿಗೆ ಸ್ಪಷ್ಟವಾಗ್ತದೆ ಹೆಚ್ಚಿನ ಸಂಖ್ಯೆಯಲ್ಲಿ ವ್ಯಾಕ್ಸಿನೇಷನ್ ಆಗ್ತಿದ್ದು ಕೂಡ 60 ವರ್ಷ ಮೇಲ್ಪಟ್ಟವರಿಗೆ ಸರಿಯಾದ ರೀತಿಯಲ್ಲಿ ವ್ಯಾಕ್ಸಿನೇಷನ್ ಅನ್ನುವಂಥದ್ದು ಭಾರತದಲ್ಲಿ ಆಗದೆ ಇಲ್ದಿರ್ತಕ್ಕಂಥದ್ದು. ಇದನ್ನು ನೋಡಿದ್ರೆ ಗೊತ್ತಾಗುತ್ತೆ ಭಾರತದಲ್ಲಿ ಈ ಒಂದು ಪ್ಯಾಂಡಮಿಕ್ ಅನ್ನ ಸರಿಯಾದ ರೀತಿಯಲ್ಲಿ ಹ್ಯಾಂಡಲ್ ಮಾಡ್ತಿಲ್ಲ ಅನ್ನುವಂಥದ್ದು. ಹಾಗಾಗಿ ಒಟ್ಟಾರೆಯಾಗಿ ಸರ್ಕಾರದವರು ಇಂಡಿಯಾ ಮಸ್ಟ್ ರೀಡಬಲ್ ಇಟ್ಸ್ ಎಫರ್ಟ್ಸ್ ಅಟ್ ಬೀಯಿಂಗ್ ಹಾನೆಸ್ಟ್ ಅಂಡ್ ಟ್ರಾನ್ಸ್ಪರೆಂಟ್ ವಿತ್ ಇಟ್ಸ್ ನಂಬರ್ಸ್ ಅಂತ ಹೇಳಿ ಲೇಖಕರ ಅಭಿಪ್ರಾಯ. ಅವರು ಈ ಒಂದು ನಂಬರ್ಸ್ಗಳ ವಿಚಾರದಲ್ಲಿ ಟ್ರಾನ್ಸ್ಪರೆಂಟ್ ಆಗೋದಕ್ಕೆ ಹಾನೆಸ್ಟ್ ಆಗೋದಕ್ಕೆ ತಮ್ಮ ಎಫರ್ಟ್ಸ್ ಗಳನ್ನ ಡಬಲ್ ಮಾಡಿಕೊಂಡು ಹಾನೆಸ್ಟಿ ಮತ್ತು ಟ್ರಾನ್ಸ್ಪರೆನ್ಸಿಯನ್ನ ಈ ವಿಚಾರದಲ್ಲಿ ಅವರು ತೋರಿಸಬೇಕು. ಈ ಪ್ಯಾಂಡಮಿಕ್ ಅನ್ನ ಫೈಟ್ ಮಾಡೋದಕ್ಕೆ ಟ್ರಾನ್ಸ್ಪರೆನ್ಸಿ ಮತ್ತು ಹಾನೆಸ್ಟಿಯೂ ಕೂಡ ಮುಖ್ಯ ಆಗುತ್ತೆ ಅನ್ನುವಂಥದ್ದು ಲೇಖಕರ ಅಭಿಪ್ರಾಯ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.